ಸ್ನೇಹಿತರೆ, ಇವತ್ತಿನ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಾವೆಲ್ಲರೂ ತಮ್ಮ ಶುಭ ಹಾರೈಕೆಗಳನ್ನ ಹೇಳಿದ್ದೀರಿ. ಧನ್ಯವಾದಗಳು. ಇದೇ ದಿನ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಒಂದು ಮುಖ್ಯವಾದ ನಿರ್ಣಯವನ್ನು ತಗೋಬೇಕು ಅಂತ ಮಾಡಿದ್ದೀರಿ. ಇದುವರೆಗೂ ನಮ್ಮ ರಾಜ್ಯದ ಗ್ರಾನೈಟ್ ಎಕ್ಸ್ಪೋರ್ಟ್ ಅನ್ನ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ನೋಡ್ಕೋತಾ ಇದ್ದು, ಇನ್ನು ಮೇಲೆ ಸಹಕಾರ ಸಂಘಗಳ ಮುಖಾಂತರ ನಮ್ಮ ರಾಜ್ಯದ ನಿರುದ್ಯೋಗಿ ಪದವೀಧರರಿಗೆ ಗ್ರಾನೈಟ್ ಅನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಲೈಸೆನ್ಸ್ ಅನ್ನು ಕೊಟ್ಟು ಆ ವ್ಯವಹಾರವನ್ನ ಸಹಕಾರ ಸಂಘಗಳೇ ನೋಡ್ಕೊಳ್ಳೋದು ಅಂತ. ನಮ್ಮ ಸರ್ಕಾರ ಏನಿದ್ರು ಇದಕ್ಕೆ ಒಂದು ಸೈಲೆಂಟ್ ಪಾರ್ಟ್ನರ್ ಅಷ್ಟೇ. ಕ್ಷಮಿಸಬೇಕು ಸರ್, ನೀವೀ ಕೆಲಸ ಮಾಡೋದ್ರಿಂದ ಸರ್ಕಾರದ ಆದಾಯಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಹೇಳಿ ನನ್ನ ಭಾವನೆ. ಸರ್ಕಾರದ ಆದಾಯಕ್ಕಿಂತ ಖಾಲಿಯಾಗಿರುವ ಹೊಟ್ಟೆಗಳ ಹಸಿವಿನ ನಿವಾರಣೆ ನನಗೆ ಮುಖ್ಯ. ಮತದಾರ ಹಿತರಕ್ಷಣೆ ನನ್ನ ಕರ್ತವ್ಯ. ಕರೆಕ್ಟ್ ಸರ್, ನಿಮಗೆ ವೋಟ್ ಕೊಟ್ಟ ಪ್ರಜೆಗಳು ಮುಖ್ಯನೇ. ಆದ್ರೆ ಆ ವೋಟ್ಗಳನ್ನ ಕೊಂಡ್ಕೊಳ್ಳೋಕೆ ನಮಗೆ ನೋಟ್ಗಳನ್ನ ಕೊಟ್ರಲ್ಲ, ಅವ್ರನ್ನ ಮರಿಬಾರ್ದಲ್ವೇ ಸರ್? ಏನು ನಿಮ್ಮ ಮಾತಿನ ಅರ್ಥ? ನೀವು ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಾ ಅಥವಾ ನನಗೆ ಉಪದೇಶ ಮಾಡ್ತಾ ಇದ್ದೀರಾ? ರಾಜಣ್ಣ ಹೇಳಿದ್ರು ತಪ್ಪೇನಿಲ್ಲ ಸರ್. ಗ್ರಾನೈಟ್ ಎಕ್ಸ್ಪೋರ್ಟ್ಸ್ ನ ಸಂಪೂರ್ಣವಾಗಿ ನಿರುದ್ಯೋಗಿಗಳಿಗೆ ಕೊಟ್ಬಿಟ್ರೆ, ಮೊನ್ನೆ ಎಲೆಕ್ಷನ್ ಟೈಮ್ ನಲ್ಲಿ ಕೋಟಿ ಕೋಟಿ ದುಡ್ಡು ಕೊಟ್ರಲ್ಲ ನಮ್ಮ ಪಾರ್ಟಿಗೆ, ಆ ಗ್ರಾನೈಟ್ ಎಕ್ಸ್ಪೋರ್ಟರ್ಸ್ ಸುಮ್ಮನಿರ್ತಾರ ಸರ್? ಅವ್ರಿಗೆ ನಾವೇನು ಉತ್ತರ ಹೇಳೋದು? ಅವ್ರಿಗೆ ನಾವು ಕೊಟ್ಟಿರೋ ಲೈಸೆನ್ಸ್ ರದ್ದು ಮಾಡಿದ್ರೆ ಅವ್ರು ಬ್ಯಾಂಕ್ ನಲ್ಲಿ ತಾಂಡಿರೋ ಸಾಲದ ಗತಿ ಏನು? ನಾಳೆ ಗ್ರಾನೈಟ್ ಕ್ವಾರಿ ಅವರು ಕೊನೆ ನಮ್ಮ ಅಧಿಕಾರಕ್ಕೆ ಕ್ವಾರಿ ಹಾಕ್ಬಿಡ್ತಾರೆ ಅಷ್ಟೇ. ಮಿಸ್ಟರ್ ರಾಜಣ್ಣ, ನಮ್ಮದು ಪ್ರಜಾಪ್ರಭುತ್ವ. ಜನಗಳ ಹಿತಕ್ಕೋಸ್ಕರವಾಗಿ ಗ್ರಾನೈಟ್ ಲ್ಯಾಬಿನೈಟ್ ಡಿಸ್ಟ್ರಾಯ್ ಮಾಡೋದಕ್ಕೆ ನಾನು ಹೆದರೋದಿಲ್ಲ, ಗೊತ್ತಾ? ಅದಲ್ಲ ಸರ್. ಮಿಸ್ಟರ್ ರಾಜಣ್ಣ, ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದ್ದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕಲ್ಲ, ನನ್ನ ಡಿಸಿಷನ್ ಅನ್ನ ಹೇಳೋದಕ್ಕೆ. ಸೆಕ್ರೆಟರಿ, ಎಲ್ಲ ರೆಡಿ ಸರ್? ಓಕೆ. ನಿಮ್ಮ ಆಫೀಸ್ನ ಸಾಧಾರಣ ಪ್ಯೂನ್ ಆಗಿದ್ದನ್ನ ಪಾರ್ಟಿ ವರ್ಕರ್ ಮಾಡಿದ್ರಿ, MLA ಮಾಡಿದ್ರಿ, ಪಾರ್ಟಿ ಪ್ರೆಸಿಡೆಂಟು ಮಾಡಿದ್ರಿ. ಅದೆಲ್ಲ ಈಗ ಯಾಕೆ ವಿಜಯಶ್ರೀದೇವಿ? ಗುರುಗಳೇ, ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನನ್ನ ಶುಭಾಶಯಗಳು. ದೇವರು ನಿಮಗೆ 100 ವರ್ಷ ಆಯುಸ್ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮುಖ್ಯಮಂತ್ರಿ ಸಜ್ಜನ ರಾಯರಿಗೆ, ಮುಖ್ಯಮಂತ್ರಿ ಸಜ್ಜನ ರಾಯರಿಗೆ, ಮುಖ್ಯಮಂತ್ರಿ ಸಜ್ಜನ ರಾಯರಿಗೆ, ಮುಖ್ಯಮಂತ್ರಿ ಸಜ್ಜನ ರಾಯರಿಗೆ, ಸಜ್ಜನ ರಾಯರಿಗೆ, ಮುಖ್ಯಮಂತ್ರಿ ಸಜ್ಜನ ರಾಯರಿಗೆ, ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಮುಖ್ಯಮಂತ್ರಿಗಳಾಗಿದ್ದ ಶ್ರೀಯುತ ಸಜ್ಜನ ರಾಯರ ದುರ್ಮರಣದಿಂದಾಗಿ ರಾಜ್ಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಈ ಸಮಯದಲ್ಲಿ ರಾಜ್ಯಪಾಲನಾದ ನಾನು ವಿಷಾದ ವ್ಯಕ್ತಪಡಿಸುತ್ತಿದ್ದೇನೆ. ಅವರ ಸ್ಥಾನಕ್ಕೆ ಹಂಗಾಮಿ ಮುಖ್ಯಮಂತ್ರಿಯಾಗಿ ವಿಜಯೇಶ್ವರಿ ದೇವಿಯವರನ್ನು ನೇಮಕ ಮಾಡಲಾಗಿದೆ. ಇಲ್ಲಿವರೆಗೂ ನಮ್ಮ ಜೊತೆಯಾಗಿದ್ದು ನಮಗೆ ನೆರಳಾಗಿದ್ದ ಮಾಜಿ ಮುಖ್ಯಮಂತ್ರಿ ಸಜ್ಜನ್ ರಾವ್ ಅವರು ಇನ್ನಿಲ್ಲ. ಅವರು ನಮ್ಮ ಗುರುಗಳು. ನನ್ನ ಪಾರ್ಟಿಲಿ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ರು. ನಾನು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬರೋದಕ್ಕೆ ನಮ್ಮ ಗುರುಗಳೇ ಕಾರಣ. ಅವರು ನಾನು ಎಷ್ಟು ಜನ್ಮ ಎತ್ತಿದ್ರು ಅದು ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಮಹಾಜನಗಳೇ,
ಇದುವರೆಗೂ ನಾನು ಯಾವುದಕ್ಕೂ ಮನ್ಸು ಮಾಡ್ದವಳಲ್ಲ. ಅದು ಅಲ್ಲದೆ ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಯಾವತ್ತೂ ಆಸೆ ಪಟ್ಟವಳಲ್ಲ. ಆದ್ರೆ ಏನ್ ಮಾಡ್ಲಿ, ನಮ್ಮ ಗುರುಗಳ ಆಕಸ್ಮಿಕ ದುರ್ಮರಣದಿಂದ ನಾನಿವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಗುರುಗಳ ಸ್ಥಾನಕ್ಕೆ ನಾನೇ ಬಂದಿರೋದು ನನ್ನ ದೌರ್ಭಾಗ್ಯ. ನನ್ನ ಮನಸ್ಸಿನಲ್ಲಿ ಆಗ್ತಾ ಇರೋರು ನೋವು, ಸಂಕಟ, ವೇದನೆ ನಾನು ಯಾರ ಕೈಲೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಗುರುಗಳ ಹತ್ಯೆಗೆ ಕಾರಣ ಯಾರೇ ಆಗಿರಲಿ, 1 ತಿಂಗಳಲ್ಲಿ ಅವನ ಪತ್ತೆ ಹಚ್ಚಿ ಅವನ ಶಿಕ್ಷೆಗೆ ಗುರಿಪಡಿಸ್ತೇನೆ. ಒಂದು ವೇಳೆ ಅವ್ರೇನಾದ್ರೂ ನನ್ನ ಕೈಲಿ ಸಿಕ್ಕಿದ್ರೆ ನಾನೇ ಅವ್ರನ್ನ ಶೂಟ್ ಮಾಡ್ಬಿಟ್ಟು. ಈ ಸ್ಥಾನನ ನಾನು ಸ್ವೀಕಾರ ಮಾಡಿದ್ದು ಒಂದೇ ಕಾರಣಕ್ಕೆ, ಇಂಥ ಅದೃಷ್ಟ ನಿಧಿಯೋದಕ್ಕೆ ಒಂದು ಅಧಿಕಾರ ಬೇಕು. ಈ ರಾಕ್ಷಸನ್ನ ಒಬ್ಬರನ್ನು ಬಿಡದ ಹಾಗೆ ಎಲ್ಲರನ್ನು ಗಲ್ಲಿಗೇರಿಸ್ತೀನಿ. ಇದೇ ನನ್ನ ಪ್ರತಿಜ್ಞೆ.
ವಿಘ್ನೇಶ್ವರ ವಿಘ್ನ ವಿನಾಶಕ ದೇವ ವಿಘ್ನೇಶ್ವರ ನಮ್ಮಪ್ಪ 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 ವಿಘ್ನೇಶ್ವರ ದಿನನಿತ್ಯ ತರ ನನ್ನ ವ್ಯಾಪಾರನ ಸೂಪರ್ ಹಿಟ್ ಮಾಡಪ್ಪ. ನನ್ನ ಅಂಗಡಿಗೆ ಹುಡುಗ ಹುಡುಗಿರ್ ಬರ್ತಾ ಇರ್ಬೇಕು, ನೋಟನ್ನು ಕಟ್ಟಿ ತರ್ತಾ ಇರ್ಬೇಕು, ಚೌಕಾಸಿ ಮಾಡಿದ್ರಂಗ್ ತಗೊಂಡ್ ಹೋಗ್ತಾ ಇರ್ಬೇಕು. ನಾನು ದುಡ್ಡು ತಗೊಂಡು ಮನೆಗೆ ಹೋಗ್ತಾ ಇರ್ಬೇಕು. ಹಾಗ್ ಮಾಡಿ ನನ್ನಪ್ಪ, ಹಾಗ್ ಮಾಡು. ಆಯ್ತಲ್ರಪ್ಪ, ಕೌಂಟ್ರಿಗೆ ಹೋಗ್ರಪ್ಪ. ಯಜಮಾನ್ರೆ, ನಿಮ್ ಪೂಜೆ ಸೂಪರ್ ಇಟ್ಟು. ಬೆಳಗ್ಗೆ ನಮ್ಮ ಅಂಗಡಿಗೆ ಬೋಣಿ, ಇವ್ರ ಯುವರಾಣಿ. ಯಾರೇ ಇವಳು? ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮಹೇಂದ್ರ ಪ್ರಸಾದ್ ಮೊಮ್ಮಗಳು. ಇವ್ರದ್ದು ಫ್ಯಾಕ್ಟ್ರಿಗಳು, ಎಸ್ಟೇಟ್ಗಳು, ಇಂಡಸ್ಟ್ರಿಗಳು ಬೇಕಾದಷ್ಟಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಿನಿ ಟಾಟಾ ಬಿರ್ಲಾ. ಹೌದಾ ಅಮ್ಮ? ಬನ್ನಿಮ್ಮ 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 ಬನ್ನಿ. ನಿಮ್ಮನ್ನ ನೋಡ್ತಾ ಇದ್ರೆ ಮಹಾಲಕ್ಷ್ಮಿ ನೋಡ್ದಾಗ ಆಯ್ತು. ಓಡಾಡೋ ರಿಸರ್ವ್ ಬ್ಯಾಂಕ್ ಇದ್ದಂಗಿದ್ದೀರಾ. ಅಮ್ಮ ಏನ್ ಕೊಡ್ಲಮ್ಮ? ಸೀರೆ ಕೊಡ್ಲಾ, ಮ್ಯಾಕ್ಸಿ ಕೊಡ್ಲಾ, ಮಿಡ್ಡಿ ಕೊಡ್ಲಾ, ಏನ್ ಕೊಡ್ಲಮ್ಮ? ಖರ್ಚೀಫ್ ಕೊಡಿ. ಖರ್ಚೀಫ್ ಅದ ಆಮೇಲೆ ತಗೊಳ್ಳೋರಂತೆ, ಮೊದ್ಲೇನೇನ್ ಬೇಕು ಹೇಳ್ಬಿಟ್ರಮ್ಮ? ಖರ್ಚೀಫ್ ಬೇಕು ನನಗೆ. ಖರ್ಚೀಫ 1 ಡಜನ್ ಕೊಡ್ಲಾ? ಇಲ್ಲ, 1 ಸಾಕು. 1 10? ಅಯ್ಯೋ, 1 ಸಾಕು ಅಂತ ಹೇಳಿದ್ನಲ್ಲ. ಒಂದೇ ಖರ್ಚೀಫ. ಸಂಜಯಾ ಖರ್ಚೀಫ್ ಅಂತ ಕೊಡಪ್ಪ. ಬನ್ನಿ ಮೇಡಮ್. ಯಾರ್ಗಯ್ಯ ಕಾಫಿ? ಫಸ್ಟ್ ಕಸ್ಟಮರ್ಗೆ. ಹಾ, ತಗೊಳ್ಳೋದೊಂದ್ ಖರ್ಚೀಫ್ಗೆ ಕಾಫಿ ಬೇರೆ ಕೆಡು. ಕೊಡೆಯ ಇಲ್ಲಿ ಬಿಸಿ ಕಾಫಿ ತಂದ್ಬಿಟ್ಟಿದ್ದಲ್ಲ. ಯಾವ ಕಲರ್ ಖರ್ಚೀಫ್ ಕೊಡ್ಲಿ ಮೇಡಮ್? ಎಲ್ಲ ಕಲರ್ಸ್ ಕೊಟ್ಬಿಡು. ಹಾಗೆ ಆಯಾ ಕಲರ್ ಮ್ಯಾಚಿಂಗ್ ತಕ್ಕ ಹಾಗೆ ಟಿ ಶರ್ಟ್, ಜೀನ್ಸ್, ಪ್ಯಾಂಟೀಸ್, ಬ್ರಾಸ್ ಎಲ್ಲ ಹಾಫ್ ಆಫ್ ಡಜನ್ಸ್ ಕೊಟ್ಬಿಡು. ಎಲ್ಲ ಹಾಫ್ ಡಜನ್? ಏತಮ್ಮ ಬಾರ ಇಲ್ಲಿ. ಅಯ್ಯೋ ಕಲ್ಲ ಕಣು. ಅಮ್ಮ ಅವ್ರಿಗೆ ಚಿಲ್ಡ್ ಆಗಿ ಒಂದ್ ಗೋಲ್ಡ್ ಸ್ಪಾಟ್ ತಗೊಂಬ ಹೋಗೋ. ನಿನ್ನೆ ಸಿನಿಮಾಗ್ ಬರ್ತೀನಿ ಅಂತ ಯಾಕೆ ಬರ್ಲಿಲ್ಲ? ಅರ್ಚನಾ, ಓನರ್ ಇಲ್ಲೇ ನೋಡ್ತಾ ಇದ್ದಾನೆ, ಕೇಳಿಸ್ಕೊಂಡ್ರೆ ಕಷ್ಟ. ಯಾರು ಕೇಳಿಸ್ಕೊಂಡ್ರೆ ನಂಗೇನು? ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೆನ್ನೆ ಹೆವಿ ಡ್ಯೂಟಿ, ಹೇಗ್ ಬರ್ಲಿ ಹೇಳು? ಹಾಗಾದ್ರೆ ನಿನಗೆ ನನ್ಗಿಂತ ನಿನ್ ಡ್ಯೂಟಿನೇ ಹೆಚ್ಚಾಯ್ತಲ್ಲ? ಹಾಗಲ್ಲ ಅರ್ಚನಾ, ನನಗೂ ನಿನ್ ಜೊತೆ ಓಡಾಡ್ಬೇಕು ಅಂತ ಆಸೆ. ಮತ್ತೆ ಆದ್ರೆ ಏನ್ ಮಾಡೋದು, ನಾನು ಡ್ಯೂಟಿ ಮಾಡ್ತಿದ್ರೆ ಮನೇಲಿ ನಮ್ಮ ಮಾವ ಹಾರ್ಟ್ ಅಟ್ಯಾಕ್ ಆಗಿ ಬೂಟ್ಲು ಹೊಡಿತಾರಷ್ಟೇ. ಸರಿ ಸರಿ, ನಡಿ ಲವ್ ಸ್ಪಾಟ್ ಹೋಗೋಣ. ಯಾವ್ದಮ್ಮ ಅದು ಸ್ಪಾಟು? ಅದು ಮೇಡಮ್ಗೆ ಗೋಲ್ಡ್ ಸ್ಪಾಟ್ ಬೇಕಂತೆ ಸರ್. ಓ, ಗೋಲ್ಡ್ ಸ್ಪಾಟು. ಚಿಲ್ಡ್ ಕುಡಿತಿರೋ ವಾರಂ ಕುಡಿತಿರೋ? ಚಿಲ್ಡೆ ಕೊಡಿ. ಐಸ್ ಹಾಕ್ಲೋ ಬ್ಯಾಡ್ವೋ? ಐಸಾ? ಇರ್ಲಿ. ಗ್ಲಾಸ್ ಹಾಕೊಂಡ್ ಕೊಡ್ಲೋ ಅಥವಾ ಬಾಟ್ಲಲ್ಲೇ ಕುಡ್ಬಿಡ್ತಿರೋ? ಗ್ಲಾಸ್ ಅಲ್ಲಿ ಹಾಕಿದ್ರು ಪರವಾಗಿಲ್ಲ, ಬಾಟ್ಲ್ ನಡೆಯುತ್ತೆ. ಸ್ಟ್ರಾ ಹಾಕ್ಲೋ ಬೇಡವೋ? ಇದ್ರೂ ಪರವಾಗಿಲ್ಲ, ಇಲ್ದೇ ಇದ್ರು ಪರವಾಗಿಲ್ಲ. ಸ್ವೀಟ್ ತಿನ್ ತಗೋತಿರೋ ಅಥವಾ ಖಾರ ತಿನ್ ತಗೋತಿರೋ? ಅಥವಾ ಸ್ವೀಟ್ ತಿನ್ ಕುಡಿತಿರೋ ಅಥವಾ ಖಾರ ತಿನ್ ಕುಡಿತಿರೋ? ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ತಿಂದು ಆಮೇಲೆ ಕುಡಿತಿರೋ? ನೋಡಿ, ನೀವು ಇಲ್ಲಿಂದ ಹೋಗದೆ ಇದ್ರೆ ನಾನಿರೋ ಆರ್ಡರ್ಸ್ ಕ್ಯಾನ್ಸಲ್ ಮಾಡಿ ಹೊಟ್ಟೋಗ್ತೀನಿ ಅಷ್ಟೇ. ಯಾಕೆ ಹಿಂಗ್ ಆಗ್ತಾ ಇದೆಯಾ? ಎಲ್ಲರೂ ನಮ್ಮನೆ ನೋಡ್ತಾ ಇದಾರೆ. ನೋಡ್ಲಿ ಬಿಡು. ಸರ್, 12,500 ರೂಪಾಯಿ ಆಯ್ತು ಸರ್. 12,500 ರೂಪಾಯಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಒಳ್ಳೆ ಬಿಸ್ನೆಸ್. ವೆರಿ ಗುಡ್ ಮಾ, ವೆರಿ ಗುಡ್. 2,500 ರೂಪಾಯಿ ಶಾರ್ಟೇಜ್ ಇದೆ, ನಾನು ಮನೆಗೆ ಹೋಗಿ ಕಳ್ಸಿಕೊಡ್ತೀನಿ. ನೋ ಪ್ರಾಬ್ಲಮ್. ನೀವ್ ಯಾವಾಗಾದ್ರೂ ತಂದ್ಕೊಡಿ, ನೋ ಪ್ರಾಬ್ಲಮ್. ಇಲ್ಲ ಇಲ್ಲ, ನಾನು ಇವಾಗ್ಲೇ ಮನೆಯಿಂದ ಕಳ್ಸಿಕೊಟ್ಬಿಡ್ತೀನಿ. ಒಂದ್ ಕೆಲಸ ಮಾಡಿ, ಈ ಪಾರ್ಸಲ್ಸ್ ಎಲ್ಲ ಇಲ್ಲೇ ಇರ್ಲಿ, ನಾನು ಮನೆಗೆ ಹೋಗಿ. ನೋ ಪ್ರಾಬ್ಲಮ್. ನೀವ್ 2,500 ರೂಪಾಯಿ ಕೊಡದೆ ಹೋದ್ರೂ ಪರವಾಗಿಲ್ಲ. ಚೇಚೆ, ಅದೇಗಾಗತ್ತೆ? ನಿಮ್ ಋಣ ನನ್ಗೆ ಯಾಕೆ? ಒಂದ್ ಕೆಲಸ ಮಾಡಿ, ಯಾರಾದ್ರೂ ಸೇಲ್ಸ್ ಮ್ಯಾನ್ ನನ್ ಜೊತೆ ಕಳ್ಸಿಕೊಡಿ. ಆಗ್ಬಹುದು. ಅಪ್ಪ ರಾಜ ಬಾರು ರೀ. ಯಾವ್ದಾದ್ರು ಜಿಡ್ಡಿ ಮೂತಿ ಯಾಕ್ರಿ? ಇವನ್ನೇ ಕಳ್ಸ್ಕೊಡಿ, ಲೆಕ್ಕ ಎಲ್ಲ ಸರಿ ಹೋಗುತ್ತೆ. ಅಪ್ಪ ಸಂಜೆ ಅಮ್ಮವ್ರು ಕರೀತಾರೆ, ಹೋಗ್ಬಿಟ್ ಬಾರೋ. ಆಯ್ತು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ ನಿಮ್ ಗೋಲ್ಡ್ ಸ್ಪಾಟು ನೀವೇ ಕೊಡದ್ಬಿಡಿ. ಥ್ಯಾಂಕ್ ಯು. ಅರ್ಚನಾ, ಏನ್ ತಲೆನೇ ನಿಂದು? ವಿಶ್ವೇಶ್ವರ ಏನ್ ತಲೆ? ಥ್ಯಾಂಕ್ ಯು. ನಿನ್ ತಲೆನ ಮ್ಯೂಸಿಯಂ ಇಡ್ಬೇಕಷ್ಟೇ. ಹೌದು, ನಾವಿಬ್ರು ಶಾಪಿಂಗ್ ಹೊರಗ್ ಬರುವಾಗ ಸೇಲ್ಸ್ ಮ್ಯಾನ್ ಎಲ್ಲ ಹೇಗ್ ನೋಡ್ತಾ ಇದ್ರು ಗೊತ್ತಾ? ಒಂದ್ ವೇಳೆ ನಾವಿಬ್ರು ಲವ್ ಮಾಡ್ತಾ ಇರೋದಾ ನಿಮ್ ಓನರ್ ಗೊತ್ತಾಗೋದ್ರೆ? ಏನಾಯ್ತು? ಸಂಜು, ಹೇಳು. ಏನಾಯ್ತು ಹೇಳು ಸಂಜು. ಈಗ ಹಾರ್ಟ್ ಅಟ್ಯಾಕ್ ಆಗಿ ನೆಗೆದೋಗ್ಬಿಡ್ತಾರಷ್ಟೇ. ಸಾರಿ ಡಿಯರ್. ಅದಿರ್ಲಿ, ಈ ವಿಷಯ ನಿಮ್ ತಾತನ್ ಗೊತ್ತಾದ್ರೆ ಏನ್ ಮಾಡ್ತಾರೆ? ಈಗ ನಮ್ ತಾತನ ವಿಷಯ ಯಾಕೆ ಸಂಜು? ನಾನು ಬಹಳ ಚಿಕ್ಕ ವಯಸ್ಸಲ್ಲಿರುವಾಗ್ಲೇ ನಮ್ ತಂದೆ ತಾಯಿ ತೀರೋದ್ರು. ಆಗ ನಮ್ ತಾತನಿ ತಾಯಿ ತಂದೆಯಾಗಿ ನನ್ನ ಬಹಳ ಪ್ರೀತಿಯಿಂದ ಸಾಕಿದ್ರು, ಬೆಳೆಸಿದ್ರು. ನಂಗೆ ನಿಜವಾಗ್ಲೂ ಜೀವನದಲ್ಲಿ ಬದುಕೋ ಉತ್ಸಾಹನೇ ಇರ್ಲಿಲ್ಲ. ಆ ಸಮಯದಲ್ಲಿ ನೀ ನನ್ನ ಫ್ರೆಂಡ್ ಆದ. ಅದು ನನ್ನ ಅದೃಷ್ಟ. ನಿಜ ಅರ್ಚನಾ, ಪ್ರೇಮ ಸಕ್ಸಸ್ ಆಗ್ಬೇಕು ಅಂದ್ರೆ ಕರೆಕ್ಟ್ ಸಮಯದಲ್ಲಿ ಕರೆಕ್ಟ್ ಮನುಷ್ಯನ ಜೊತೆ ಕರೆಕ್ಟ್ ಮನಸ್ಸು ಟಕ್ ಅಂತ ಕ್ಲಿಕ್ ಆದ್ರೆ ಅದು ಸೈಕ್ಲೋನ್. ಪ್ರೇಮ ಸೂಪರ್ ಹಿಟ್.
ಆಯ್ತಮ್ಮ ಮುಟ್ಟಲ್ಲ. ಅಟ್ಲೀಸ್ಟ್ ಮಾತಾಡ್ಸ್ಬೋದಾ? ಮಾತಾಡುತ್ತಾನೆ. ಕ್ಯಾರಿ ಆನ್. ಈಗ ನಮ್ ತರ ಇಬ್ರು ಲವರ್ಸ್ ಇದಾರೆ. ಫಸ್ಟ್ ನೈಟ್ ಅಲ್ಲಿ ಅವರಿಬ್ರು ಏನ್ ಮಾತಾಡ್ತಾರೆ ಅಂತ ರನ್ನಿಂಗ್ ಕಾಮೆಂಟ್ರಿ ಹೇಳ. ಸ್ಟಾಪ್ ದಟ್. ಯಾಕೆ? ಐ ಹೇಟ್ ದಟ್. ಹೋಗಿ ನಿನ್ನ ಪ್ರೀತಿಸಿದ್ನಲ್ಲ ಅವಾಗ. ಸಂಜು ಹೇಗನ ಅಲ್ಲ, ಒಂದ್ ಹುಡುಗಿನ ಯಾಕೆ ಲವ್ ಮಾಡ್ತಾನೆ ಗೊತ್ತಾ ನಿನಗೆ? ಏನಾದ್ರು ಈ ನಡೆಯತ್ತೆ ಅಂತ ನೀನು ಅನ್ನಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ನಮ್ಮಹ ನನ್ ಯಾವ ಕಲ್ಪೋದು? ಬೇರೆ ಹುಡುಗಿ ನೋಡ್ಕೊತೀನಿ ಬಿಡು. ಸಂಜು ಸಾರಿ ಸಂಜು, ಪ್ಲೀಸ್ ಸಾರಿ. ಹಲೋ, ವಿಜಯೇಶ್ವರಿ ದೇವಿ ಸ್ಪೀಕಿಂಗ್. ನಾನು ನಿಮ್ಮ ಶ್ರೇಯೋಭಿಲಾಷಿ. ಶ್ರೇಯೋಭಿಲಾಷಿ? ಯಾರು ಮಾತಾಡ್ತಿರೋದು? ನಾನ್ ಯಾರು ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನಿಮ್ ಪಕ್ಕದಲ್ಲಿರೋ ಮದರ್ ತೆರೇಸಾ ಸ್ಟ್ಯಾಚ್ಯೂ ಕೆಳಗಡೆ ಇರೋ ಫೋಟೋಗ್ರಾಫ್ಸ್ ಕವರ್ನ ತೆಗೆದು ನೋಡಿ. ಹಲೋ, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಶಾಕ್ ಆಯ್ತಾ? ಮೈಯೆಲ್ಲ ಬೆವರ್ತಾ ಇದೆಯಾ? ನೀವೇ ಸಿಎಂ ನ ಕೊಲೆ ಮಾಡಿದಿರಿ ಅನ್ನೋ ವಿಷಯ ನನಗ್ ಮಾತ್ರ ಗೊತ್ತು. ವಾಟ್ ಯು ಮೀನ್? ಐ ಮೀನ್ ಯು ಆರ್ ಮರ್ಡರರ್. ನಿಮ್ ಗುರುನ ನಿರ್ದಾಕ್ಷಿಣ್ಯವಾಗಿ ಕೊಂದು ಅದು ಟೆರರಿಸ್ಟ್ ಕೆಲಸ ಅಂತ ಕತೆ ಕಟ್ಟಿ ಪ್ರೆಸ್ನವ್ರು ಹೇಳಿದ್ದು ನೀವೇ ತಾನೆ? ಇಂಥ ಸಂಚು ಮಾಡಿ ಸಿಎಂ ಪೋಸ್ಟಿಗೆ ಬಂದಿದ್ದು ನೀವೇ ತಾನೆ? ಹಲೋ ಹಲೋ. ಓಕೆ, ನಿಮ್ಗೇನ್ ಬೇಕು? ಬ್ಲಾಕ್ ಬೇಕಾ, ವೈಟ್ ಬೇಕಾ, ಗೋಲ್ಡ್ ಬೇಕಾ, ಡಾಲರ್ಸ್ ಬೇಕಾ, ಡೈಮಂಡ್ ಬೇಕಾ? ಟೆಲ್ ಮಿ ವಾಟ್ ಯು ವಾಂಟ್. ಹೋಲ್ಡ್ ಆನ್. ಸಿಎಂ ನ ಮರ್ಡರ್ ಮಾಡಿದಿರಾ, ಆ ಪೋಸ್ಟ್ಗೆ ನೀವು ಬಂದಿದ್ದೀರಾ. ಇಟ್ಸ್ ನಾಟ್ ಅನ್ ಆರ್ಡಿನರಿ ಕೇಸ್. ಡೇಟ್ ಬೇಕಾ, ರೇಟ್ ಬೇಕಾ ಅಂತ ಯೋಚಿಸಿ ಹ್ಯಾಪಿಯಾಗಿ ಹೇಳ್ತೀನಿ. ಬೈ ದ ಬಾಯ್, ನೀವು ತುಂಬಾ ಟೆನ್ಷನ್ ಅಲ್ಲಿದ್ದೀರಾ. ನಾನು ನಿಮ್ಗೆ ಎಕ್ಸ್ಟೆನ್ಷನ್ ಮಾಡಲ್ಲ. ಗುಡ್ ನೈಟ್. ಹಲೋ, ನಾನ್ ಜನಾರ್ದನ್ ಮಾತಾಡ್ತಾ ಇರೋದು. ತಾವ್ಯಾರು ಮಾತಾಡ್ತಾ ಇರೋದು? ನಾನಯ್ಯ ಮಹೇಂದ್ರ ಪ್ರಸಾದ್. ನಮಸ್ಕಾರ ಸರ್, ಹೇಳಿ ಸರ್. ನನ್ನ ಮೊಮ್ಮಗಳ ಅರ್ಚನಾ ನಿಮ್ ಶಾಪಿಗೆ ಬರ್ತಿದ್ದಾಳೆ. ನೆನ್ನೆನೂ ಬಂದಿದ್ರು ಸರ್, ಶಾಪಿಂಗ್ ಮಾಡ್ಕೊಂಡು ಹೋದ್ರು. ಶಟ್ ಅಪ್. ನಾನು ಹೇಳ್ದಷ್ಟು ಕೇಳಯ್ಯ. ಹೇಳಿ ಸ್ವಾಮಿ. ಇವತ್ತು ನನ್ನ ಮೊಮ್ಮಗಳ ಹುಟ್ಟಿದ ಹಬ್ಬ. ಅವ್ರೀಗ ನಿಮ್ ಶಾಪಿಗೆ ಬರ್ತಾಳೆ. ಬರ್ತೇನೇನಾ ಸರ್? ಬರ್ಲಿ ಸರ್, ಬರ್ಲಿ. ನನಗೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇರೋದ್ರಿಂದ ಅಲ್ಲಿಗೆ ಬರಕ್ ಆಗಲ್ಲ. ನನ್ನ ಮೊಮ್ಮಗಳು ಅಲ್ಲಿಗೆ ಬಂದ್ರೆ ಅಲ್ಲಿರೋ ಯಾರಾದ್ರೂ ಸೇಲ್ಸ್ ಮ್ಯಾನ್ ಜೊತೆ ಮಾಡಿ ಅವಳನ್ನ ದೇವಸ್ಥಾನಕ್ಕೆ ಕಳಿಸ್ಕೊಡು. ಯಾರೋ ಯಾಕೆ ಸ್ವಾಮಿ, ನಾನೇ ಖುದ್ದಾಗಿ ಕರ್ಕೊಂಡು ಹೋಗ್ತೀನಿ. ಟಾಟಾ ಸಿಯರ್ ಅಲ್ಲಿ ಕರ್ಕೊಂಡು ಹೋಗ್ಲೋ, ಮಾರುತಿ 1000 ಅಲ್ಲಿ ಕರ್ಕೊಂಡು ಹೋಗ್ಲೋ? ನಿಲ್ಸಯ್ಯ, ನೀನೇನ್ ಕರ್ಕೊಂಡು ಹೋಗೋದು ಬೇಡ. ಯಾಕೆ ಸ್ವಾಮಿ? ನೀನು ದರಿದ್ರ ಮುಖ ನೋಡಕ್ಕೆ ನನ್ನ ಮೊಮ್ಮಗಳು ಇಷ್ಟ ಪಡಲ್ಲ ಕಣಯ್ಯ. ನಿಮ್ ಶಾಪಲ್ಲಿ ಅದ್ಯಾರೋ ಹೀರೋ ಇದ್ದಂಗಿದಾನಂತಲ್ಲಯ್ಯೋ, ಸಂಜಯ್ಯೋ ಪಂಜಯ್ಯೋ. ಸಂಜಯ್. ಅವನ್ ಜೊತೆಲಿ ಕಳಿಸ್ಕೊಡು. ಹಾಗೆ ಆಗ್ಲಿ ಸರ್. ಚಿಕ್ಕಮ್ಮವ್ರು ಬರ್ತಾ ಇದ್ದಂಗೆ ಸಂಜಯ್ನ ಜೊತೆ ಮಾಡಿ ಒಳ್ಳೆ AC ಕಾರ್ನಲ್ಲಿ ಕಳ್ಸ್ಕೊಟ್ಬಿಡ್ತೀನಿ ಸರ್. ಕಾರು ನನ್ನ ಮೊಮ್ಮಗಳ ಹತ್ರನೇ ಇದೆ. ನೀನ್ ಆ ಹುಡುಗನ್ ಕಳ್ಸಿದ್ರೆ ಸಾಕು. ತಾತ, ನೀವಾ? ನಾನೇ. ಈ ಪಬ್ಲಿಕ್ ಫೋನ್ ನಲ್ಲಿ ಏನ್ ಕೆಲಸ ನಿನ್ಗೆ? ಸೆಲ್ಲಾರ್ ಫೋನ್ ತೆಕ್ಕೊಡು ಅಂದ್ರೆ ತೆಕ್ಕೊಡಲ್ಲ ಅಂತೀರಾ? ಎಷ್ಟೇ ಆಗ್ಲಿ ಅಪ್ಪ ಅಮ್ಮ ಇಲ್ದೇ ಇರೋಳಲ್ವಾ? ನನ್ ಮಾತು ಯಾರು ಕೇಳ್ತಾರೆ? ಮನೆಯಲ್ಲಿ ಅಷ್ಟೊಂದು ಫೋನ್ಗಳು ಬಿದ್ದಿವೆ, ಅದ್ಯಾವ್ದು ನಿನ್ ಕೆಲ್ಸಕ್ಕೆ ಬರಲ್ವಾ? ದರಿದ್ರ ಈ ಪಬ್ಲಿಕ್ ಫೋನೇ ಆಗ್ಬೇಕಾ? ಅದಲ್ಲ ತಾತ, ಕಾರ್ನಲ್ಲಿ ಹೋಗ್ಬೇಕಾದ್ರೆ ನನ್ ಫ್ರೆಂಡ್ ನಾಲ್ಕಕ್ಕೆ ಬಂದು ಫೋನ್ ಮಾಡ್ದೆ. ತಪ್ಪಾ? ಫ್ರೆಂಡ ನಿಂಗ? ಗಂಡೋ ಹೆಣ್ಣು? ಯಾಕ್ ತಾತ ನಿಮ್ಗೆ ಅನ್ಮಾನ? ನಾನ್ ಮಾತಾಡಿದ್ದು ಸೀತಾ ಮಹಾಲಕ್ಷ್ಮಿ ಜೊತೆ. ಅಲ್ಲಮ್ಮ, ಹೋದ ವಾರ ನಾವಿಬ್ರು ಏರ್ಪೋರ್ಟ್ ಹೋಗಿ ಆ ಸೀತಾ ಮಹಾಲಕ್ಷ್ಮಿ ತಾನೇ ಹಾರ ಹಾಕಿ ಬೈ ಬೈ ಹೇಳಿದ್ದು. ರೀ ಬಾಬು, ಅವಳು ಶ್ರೀ ಮಹಾಲಕ್ಷ್ಮಿ. ನಾನೀಗ ಮಾತಾಡಿದ್ದು ಸೀತಾ ಮಹಾಲಕ್ಷ್ಮಿ ಜೊತೆ. ಅದು ಸರಿ, ಈಗ ನೀನ್ ಎಲ್ಲಿಗೆ ಹೋಗ್ತಿದ್ದಿ? ಶಾಪಿಂಗ್ಗೆ. ಶಾಪಿಂಗ್? ಹತ್ತು ಕಾರು? ಬೇಡ ತಾತ, ನನ್ ಕಾರ್ ಇದೆಯಲ್ಲ, ಶಾಪಿಂಗ್ ಮುಗಿಸ್ಕೊಂಡು ನೇರ ಮನೆಗೆ ಬಂದ್ಬಿಡ್ತೀನಿ. ಬಾಬು ಸರ್, ಇವಳನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ಅಲ್ಲಿಂದ ಸೀದಾ ಮನೆ ಕರ್ಕೊಂಬ, ಗೊತ್ತಾಯ್ತಾ? ಅಯ್ಯೋ, ಇವ್ರು ಯಾಕೆ ತಾತ? ನನ್ಗೆ ಹೇಗಿದ್ರು ಡ್ರೈವಿಂಗ್ ಬರುತ್ತಲ್ಲ, ನಾನೇ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ತೀನಿ. ಪ್ಲೀಸ್ ತಾತ. ನೋ ನೋ ನೋ, ನೀನ್ ಡ್ರೈವ್ ಮಾಡ್ಕೊಡ್ದು ಅಂತ ನಾನು ಎಷ್ಟು ಸಲ ಹೇಳಿಲ್ಲ. ಹೋಗು, ಕಾರ್ ಸ್ಟಾರ್ಟ್ ಮಾಡಿ ಹೋಗು. ನನ್ ಕಾರ್ ನಾನು ತಗೊಂಡು ಹೋಗ್ತೀನಿ. ಹೋಗು, ಕಾರ್ ಹೋಗ್ಕೂತ್ ಹೋಗು. ಹೋಗು ಒಂದೇ. ಬಾಬು, ಕಾರ್ ನಿಲ್ಸಿ.
ಬಾಬು ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್. ಎಲ್ಲಿದೆ ನಿಮ್ಮನೆ? ಜಯನಗರ ಮೇಡಮ್. ಜಯನಗರ ಅಲ್ಲ? ತಗೊಳ್ಳಿ, 500 ರೂಪಾಯಿ ಇದೆ. ನಾಳೆ ಬೆಳಗ್ಗೆ ಆಗೋವರೆಗೂ ಯಾರಿಗೂ ಮುಖ ತೋರಿಸ್ಬೇಡಿ. ನಮ್ಮ ತಾತಂಗೂ ಅಷ್ಟೇ. ರೈಟ್ ಹೇಳಿ, ರೈಟ್ ಹೇಳಿ. ಆಹಾ, ದಿನ ಹಿಂಗ್ 500 ಸಿಗ್ತಾ ಇರ್ಲಿ. ಅರ್ಚನಾ, ದೇವ್ರು ನಿಮ್ ಚೆನ್ನಾಗಿಟ್ಟಿರ್ಲಮ್ಮ. ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ್ರು? ಎಷ್ಟು ಒಳ್ಳೆ ಜನ ಇವರು. ನಾನ್ ಸುಳ್ಳು ಹೇಳಿದ್ದಕ್ಕೆ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನ್ ನಿಜವಾದ ಬರ್ತ್ಡೇನು ಇವ್ರ ಜೊತೆನೆ ಸೆಲೆಬ್ರೇಟ್ ಮಾಡ್ಕೋಬೇಕು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಎಡವಟ್ಟು. ಏನಾಯ್ತ್ರಿ? ಏನಾಯ್ತಾ? ಅಲ್ಲಮ್ಮ, ಆರನ ನಿಮ್ಮ ಅಜ್ಜಿ ನಿಮ್ಗೆ ಹಾಕ್ಬೋದು, ನಿಮ್ ತಾತ ಹಾಕ್ಬೋದು, ನಿಮ್ಮ ಅಮ್ಮ ಹಾಕ್ಬೋದು, ನಿಮ್ಮ ಅಪ್ಪ ಹಾಕ್ಬೋದು, ಇಲ್ಲ ನಿಮ್ಮ ಅಣ್ಣ ಹಾಕ್ಬೋದು, ಇಲ್ಲ ನಿನ್ ಮದ್ವೆ ಆಗೋ ಗಂಡ ಹಾಕ್ಬೋದು, ಇಲ್ಲ ನಮ್ಮಂತ ಯಾರ ಹಿರಿಯರ್ ಹಾಕ್ಬೋದು. ಹೋಗಿ ನಮ್ಮ ಅಂಗಡಿ ಹುಡುಗನ ಕೈಲಿ ಉನಾರ ಹಾಕ್ಸ್ಕೊಂಡ್ಬಿಟ್ಟಲ್ಲಮ್ಮ. ನಿಲ್ಸ್ರಿ ಸಾಕು. ಇನ್ನೊಂದ್ಸಲ ಹೀಗೆಲ್ಲ ಸುತ್ತಿ ಬಳಸಿ ಮಾತಾಡೋದಾದ್ರೆ ನಾನು ನಿಮ್ಮ ಅಂಗಡಿಗೆ ಬರಲ್ಲ. ಇಲ್ಲಮ್ಮ ತಾಯಿ, ಅಮ್ಮ ಇನ್ಮೇಲೆ ನಾನು ಸುತ್ತೋದು ಇಲ್ಲ, ಬಳಸೋದು ಇಲ್ಲ. ನೀನ್ ಇಷ್ಟ ಬಂದಂಗ್ ಮಾಡಮ್ಮ. ಇವತ್ತು ನಿಮ್ಗೆ ಹ್ಯಾಪಿ ಬರ್ತಡೇ, ಅದ್ ನನಗೆ ಯಾಕೆ ಗೊತ್ತಾಯ್ತು ಅಂತ ಕೇಳಬೇಡಿ. ಇವತ್ತು ನೀವು ದೇವಸ್ಥಾನಕ್ಕೆ ಹೋಗ್ಬೇಕು, ಅದು ನನಗೆ ಯಾಕೆ ಗೊತ್ತಾಯ್ತು ಅಂತ ಕೇಳಬೇಡಿ. ಇವತ್ ನಮ್ ತಾತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಹೋಗಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ನಾನು ಕೇಳಲ್ಲ. ಕರೆಕ್ಟ್ ನೋಡಿಮ್ಮ, ನಿಮ್ ಇಷ್ಟವಾದ ಸೇಲ್ಸ್ ಮ್ಯಾನ್ ಯಾರು ಅಂತ ನೀವ್ ಹೇಳ್ತೀರೋ ಅಥವಾ ನಾನ್ ಹೇಳ? ಸಂಜಯ್ ಕುಮಾರ್. ಇದು ನನಗೆ ಯಾಕೆ ಗೊತ್ತಾಯ್ತು ಅಂತ ಕೇಳ್ಬೇಡಿಮ್ಮ. ಅಪ್ಪ ಸಂಜು, ಅಮ್ಮ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ 9 ಗಂಟೆಗೆ ಮನೆಗೆ ತಲುಪಿಸ್ಬಿಡಪ್ಪ. ಸರ್, 9 ಗಂಟೆ ತನಕನ? ಅಷ್ಟೊತ್ತವರೆಗೂ ನನ್ ಕಲಿಯೋದಕ್ಕಾಗಲ್ಲ ಸರ್. ಅಷ್ಟೊತ್ತಿಗೆ ನಮ್ಮ ಮಾವ 4 ರೌಂಡ್ ಹಾಕಿರ್ತಾರೆ. ನಾನ್ ಲೇಟ್ ಆಗಿ ಹೋದ್ರೆ ನನ್ ಮೂಳೆ ಮುರಿದಾಕ್ಬಿಡ್ತಾರೆ. ಹಂಗ ಅಮ್ಮ, ಹಂಗಾದ್ರೆ 9 ಗಂಟೆ ಒಳಗಡೆ ಮನೆ ತಲುಪಿಸ್ಬಿಡಿಮ್ಮ. ಥ್ಯಾಂಕ್ ಯು. ಬನ್ರಪ್ಪ. ಅಮ್ಮ, ನಿಮ್ ಕೇಕು ನನ್ ಪರವಾಗಿ ನೀವೇ ಕಟ್ ಮಾಡಿ ಎಲ್ಲರಿಗೂ ಹಂಚ್ಬಿಡಿ. ಬಾಯ್. ಹಂಚ್ಬಿಡ್ತೀನಿ. ಅಪ್ಪ ರಾಜ, ತಿನ್ನೋ ಪದಾರ್ಥನ ವೇಸ್ಟ್ ಮಾಡಬಾರ್ದು. ವಾಪಸ್ ತಗೊಂಡೋಗಿ ಬೇಕರಿ ಕೊಟ್ಬಿಡು. ಈಗ ನಗ್ತಾ ಇದೆಯಾ? ಬೋಲ್ಚತ್ರಿ ಕಡೆ ನೀನು ನಿಮ್ ತಾತನ್ಗೆ ಒಳ್ಳೆ ಚಲೆ ಅಂತ ತಿನ್ಸ್ಬಿಟ್ಟೆ. ನಮ್ ತಾತ ನಮ್ಮಿಬ್ಬರಿಗೂ ಸೇರಿಸಿ ಚಲ್ಲೆ ಹಣ್ಣು ತಿನ್ಸ್ತಾ ಇದ್ದಾರೆ. ಅಂದ್ರೆ ಏನ್ ಮಾಡ್ಬಿಡ್ತಾನಮ್ಮ ಮುದ್ಕ? ನನ್ಗೆ ಇನ್ನೊಬ್ಬ ಹುಡುಗನ್ ಜೊತೆ ಮದ್ವೆ ಮಾಡ್ತಾರಂತೆ. ವೆರಿ ಗುಡ್, ಕಂಗ್ರಾಟ್ಸ್. ಹುಡುಗ ಏನ್ ಮಾಡ್ತಾ ಇದ್ದಾನೆ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾನೆ. ಅಂದ್ರೆ ಈ ಓಲ್ಡ್ ಟೆಂಪಲ್ಸ್, ಗರ್ಭಗುಡಿ ಎಲ್ಲ ಆಗಿತಾರಲ್ಲ, ಆ ಡಿಪಾರ್ಟ್ಮೆಂಟ್. ಹೌದು. ಸಂಜು, ಹುಡುಗ ಹೇಗಿದ್ದಾನೆ ಅಂತೀಯಾ? ರಾಜ್ಕುಮಾರ್ ತರ ಇದ್ದಾನೆ. ಗುಡ್, ವೆರಿ ಗುಡ್. ಶಾರುಖ್ ಖಾನ್ ಇದ್ದಂಗಿದ್ದಾನೆ ಗೊತ್ತಾ? ವಾಹ್, ಅವನ್ ಶಾರುಖ್ ಖಾನ್, ನೀನ್ ಮಮತಾ ಕುಲಕರ್ಣಿ. ಬ್ಯೂಟಿಫುಲ್ ಪೇರ್. ಶಿವರಾಜ್ ಕುಮಾರ್ ತರ ಕ್ರಾಪು, ರವಿಚಂದ್ರನ್ ಸ್ಪೀಡು, ಅಮೆರಿಕನ್ ಸ್ಟೈಲು. ಆಹಾ ಮೇಡ್ ಫಾರ್ ಈಚ್ ಅದರ್, ಯು ನೋ. ಗುಡ್, ವೆರಿ ಗುಡ್. ನಿನಗಂತ ಹುಡುಗ ಸಿಕ್ಕಿದಾನೆ ಅಂದ್ರೆ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಕೊಡು ಕೈ. ಬೇರೆ ಹುಡುಗ ನನ್ನ ಮದುವೆ ಆಗ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಅವನು ಕೊಂದು ಹಾಕ್ಬಿಡ್ತೀನಿ ಅನ್ನೋಷ್ಟು ರೋಷ ಬರ್ಬೇಕು. ಅದ್ ಬಿಟ್ಟು ಐ ಆಮ್ ಹ್ಯಾಪಿ ಅಂದ್ರೆ ಫಸ್ಟ್ ಕ್ಲಾಸ್ ಆಕ್ಟ್ ಮಾಡ್ತೆ ಕಣೆ. ನಿಜವಾಗ್ಲು ನೀನ್ ಯಾವ್ದಾರ ಪಿಕ್ಚರ್ ಅಲ್ಲಿ ಹೀರೋಯಿನ್ ಆಕ್ಟ್ ಮಾಡ್ಬೋದು. ಮಿಸ್ಟರ್ ಸಂಜಯ್, ಐ ಆಮ್ ಕ್ವೈಟ್ ಸೀರಿಯಸ್. ನೀನ್ ನನ್ ಲೆವೆಲ್ ಅಲ್ಲಿ ನನ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ನಿಮ್ ಮದ್ವೆನ ಹೇಗಪ್ಪ ನಿಲ್ಸೋದು ಅಂತ ಯೋಚನೆ ಮಾಡು. ಕರೆಕ್ಟ್ ಆಗಿ ಹೇಳ್ದೆ. ನಿನ್ ಲೆವೆಲೇ ಬೇರೆ, ನನ್ನ ಲೆವೆಲೇ ಬೇರೆ. ಏನಂದ್ರೆ? ಎಸ್, ನೀವ್ ಶ್ರೀಮಂತರು, ನಾನ್ ಬಡವ. ಐ ಲವ್ ಯು. ನೀನ್ ತುಂಬಾ ಓದಿರೋಳು, ನಾನು ಇನ್ನಷ್ಟು ಓದಿಲ್ವಲ್ಲ. ಐ ಲವ್ ಯು. ನಿನ್ ಜಾತಿ ಬೇರೆ, ನನ್ ಜಾತಿ ಬೇರೆ. ಐ ಲವ್ ಯು. ನಿನ್ ಗಾಡಿ, ಬಂಗ್ಲೋ, ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ ಪಾಸ್ತಿ ಇದ್ಯಾವುದು ನನ್ಗಿಲ್ವಲ್ಲ. ಬಟ್ ಸ್ಟಿಲ್ ಐ ಲವ್ ಯು. ಎನಿಹೌ, ಗುಡ್ ಲಕ್. ಬರ್ತೇನೆ. ಸಂಜು, ನಾನಿನ್ನ ಹೆದರ್ಸ್ಬೇಕು ಅನ್ಕೊಂಡೆ, ನೀನೇ ನನ್ನ ಹೆದರ್ಸ್ಬಿಟ್ಟಿಯಲ್ಲ. ದಟ್ ಸಂಜಯ್. ಯಾರು ನೀನು? ಇನ್ಸ್ಪೆಕ್ಟರ್ ಝಾನ್ಸಿ. ಏನಾಗ್ಬೇಕು?
ಈ ಮದುವೆ ನಿಲ್ಲಿಸ್ಬೇಕು. ಯಾಕೆ? ಯಾಕೆ ಅಂದ್ರೆ ಈ ನಿಮ್ಮ ಹುಡುಗ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಇವಳನ್ನ ತಾಯಿ ಆಗೋ ಸ್ಥಿತಿಗೆ ತಂದು ಈಗ ಇನ್ನೊಂದು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟೋಕೆ ಸಿದ್ಧವಾಗಿದ್ದಾನೆ. ನೋ, ನೀವು ಹೇಳ್ತಿರೋದಲ್ಲ ಸುಳ್ಳು. ಈ ಹುಡುಗಿ ಯಾರು ಅಂತ ನನ್ಗೆ ಗೊತ್ತಿಲ್ಲ. ಏಯ್, ಸುಳ್ಳು ಹೇಳಿದ್ರೆ ನಾಲ್ಗೆ ಕಿತ್ತು ಹಾಕ್ಬಿಡ್ತೀನಿ ಬದ್ಮಾಶ್. ನೋಡಿ, ದಯವಿಟ್ಟು ಈ ಹುಡುಗಿ ಜೊತೆ ನಿಮ್ ಮಗನ್ ಮದ್ವೆ ಮಾಡಿ ಇವಳಿಗೊಂದು ಬಾಳ್ ಕೊಡಿ. ಚೆನ್ನಾಗಿ ಹೇಳ್ತೀಯ ಕಥೆನ. ಇಂಥ ಭಿಕಾರಿಗಳಿಗೆ ನನ್ನ ಮಗ ತಾಳಿ ಕಟ್ಟೋದಕ್ಕೆ ಬಿಟ್ಟಿ ಬಿದ್ದಿಲ್ಲ. ರೈಟ್ ಹೇಳ್ತಾರು ಸುಮ್ಮನೆ. ಗಟ್ಟಿ ಮೇಳ ಬಾರಿಸಿ ಬಾಮ. ಏಯ್, ಹಾಕೋ. ತಾಳಿ ಕಟ್ಟು. ನನ್ನ ಬಲವಂತದಿಂದ ಇವಳಿಗೆ ತಾಳಿ ಕಟ್ಟಿದೆ ಅಂತ ಏನಾದ್ರೂ ತೊಂದರೆ ಕೊಟ್ರೆ, ನಿನ್ಗೇನಾದ್ರೂ ಹಿಂಸೆ ಆದ್ರೆ ನಂಗೆ ತಿಳಿಸು. ಹುಷಾರ್. ಮೇಡಮ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮೇಡಮ್. ಬಾ, ಇವತ್ತೇನೇ ಆಗ್ಲಿ ಎಲ್ಲ ವಿಷಯ ನಿಮ್ಮ ಮಾವಂಗೆ ಹೇಳ್ಬೇಕು. ಜಾಸ್ತಿ ಮಾತಾಡ್ಬೇಡ, ಸುಮ್ಮನೆ ನಿಲ್ಲಮ್ಮ. ಎಲ್ಲಮ್ಮ ಕರ್ಕೊಂಡು ಹೋಗ್ತಿದ್ಯಾ ಸಂಜಯ್ನ? ಟೆಂಪಲ್ಗೆ. ಓಹೋ, ನಿಮ್ಮ ಲವ್ ಟೆಂಪಲ್ ವಿಷಯ ಈಗಾಗಲೇ ನಮಗ್ ಗೊತ್ತಾಗಿದೆ. ನಿಮ್ಮ ತಾತನಿಗೇನಾದ್ರೂ ಗೊತ್ತಾಗ್ಬಿಟ್ರೆ ನಮಗ್ ಬಿಸ್ನೆಸ್ ಮಾಡಕ್ ಬಿಡಲ್ಲಮ್ಮ. ನೋಡಮ್ಮ, ನೀವ್ ಬರ್ದೇ ಹೋದ್ರೂ ಪರವಾಗಿಲ್ಲ, ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗದೆ ಇದ್ರೂ ಪರವಾಗಿಲ್ಲ, ಸಂಜಯ್ ಮಾತ್ರ ಕರ್ಕೊಂಡು ಹೋಗ್ಬೇಡಮ್ಮ. ಕಳ್ಸೋದಿಲ್ಲ. ನೀನ್ ಮಾಡ್ಬಿಡ್ತೀಯಮ್ಮ. ನೀನ್ ಆ ರೀತಿ ಮಾಡಿದ್ರೆ ನನ್ನ ಬಿಸ್ನೆಸ್ ಕಟ್ ಆಗ್ಬಿಡುತ್ತೆ. ನೀನ್ ಸಂಜಯ್ ಕರ್ಕೊಂಡು ಹೋಗ್ಬೇಕಾನೆ. ಕರ್ಕೊಂಡು ಹೋಗಮ್ಮ. ಹೋಗ್ಬಿಡಪ್ಪ ಸಂಜಯ್, ನಾಳೆಯಿಂದ ಬರ್ಬೇಡ. ನೀನ್ ಡಿಸ್ಮಿಸ್. ತಗೋ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಐ ಡೋಂಟ್ ವಾಂಟ್. ನಿನಗೆ ಎಷ್ಟು ಸಾವಿರ ಬೇಕು, ಎಷ್ಟು ಲಕ್ಷ ಬೇಕು, ಬ್ಲಾಂಕ್ ಚೆಕ್ ಬೇಕಾ, ಬರ್ಕೊಡ್ತೀನಿ. ಬಟ್ ಇವತ್ತೇ ನೀವು ನಿನ್ನ ಸೋದರಳಿಯ ಊರು ಬಿಟ್ಟು ಹೋಗ್ಬೇಕು. ನೀನ್ ಎಲ್ಲಿಗೆ ಹೋಗಿದ್ದೀಯಾ, ಯಾಕೆ ಹೋಗಿದ್ದೀಯಾ ಅಂತ ಯಾರಿಗೂ ಗೊತ್ತಾಗಲ್ಲ. ಮತ್ತೆ ಈ ಜನ್ಮದಲ್ಲಿ ನಿನ್ನ ಸೋದರಳಿಯ ನನ್ನ ಮೊಮ್ಮಗಳ ಮುಖ ನೋಡ್ಕೂಡ್ದು. ಅವಳಿಗೆ ಫಾರಿನ್ ಸಂಬಂಧ ನೋಡಿದ್ದೀನಿ. ನಿಮ್ಮ ಹುಡುಗ ಇದೇ ಊರಲ್ಲಿದ್ರೆ ಆ ಸಂಬಂಧ ಕುದುರೋದಿಲ್ಲ. ಲುಕ್, ನನ್ನ ವ್ಯಾಪಾರದಲ್ಲಾಗ್ಲಿ ವ್ಯವಹಾರದಲ್ಲಾಗ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಎರಡೇ ದಾರಿ. ಒಂದು, ಹೊಡೆದು ಬುದ್ಧಿ ಹೇಳೋದು, ಇಲ್ಲ ಅವರ ಕಥೆ ಕ್ಲೋಸ್ ಮಾಡಿಬಿಡೋದು. ನಂದು ಯಾರು ಒಳ್ಳೆ ಮನಸ್ಸಿನಿಂದ ಮನೆಗೆ ಬರ್ತಾರೋ ಅವ್ರನ್ನ ಒಳಗೆ ಬನ್ನಿ ಅಂತೀನಿ. ಇಲ್ಲ ತಪ್ಪು ಲೆಕ್ಕ ಹಾಕೋರ್ನ ಗೆಟ್ ಔಟ್ ಅಂತ. ಜನಾರ್ದನ್, ಯಾಕೆ ಕಿರ್ಚ್ಕೊಳ್ತೀರಾ ಮಿಸ್ಟರ್ ಮಹೇಂದ್ರ ಪ್ರಸಾದ್? ಏನಂದೆ? ಮಹೇಂದ್ರ ಪ್ರಸಾದ್? ಆಫ್ಟರ್ ಆಲ್ ಒಬ್ಬ ಶಾಪ್ ಕೀಪರ್ ನೀನು ನನ್ನಂಥ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅನ್ನ ಹೆಸರಿಟ್ಟು ಕರಿತೀಯ? ನಿನ್ನಂಥ ಸಾವಿರಾರು ಜನರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೇನೆ ನಾನು, ಗೊತ್ತಾ?
ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಅನ್ನೋದು ಒನ್ ವೇ ಟ್ರಾಫಿಕ್ ಅಲ್ಲ, ಕೊಟ್ಟು ತಗೊಳ್ಳುವಂತ ಟೂ ವೇ ಟ್ರಾಫಿಕ್. ನನ್ನ ಸೋದರಳಿಯನ್ನು ಪ್ರೇಮವನ್ನು ಕೊಂಡ್ಕೊಳ್ಳೋಕೆ ಹಣ ಕೊಡ್ತೀರಲ್ಲ, ಹಣ ತಗೊಳ್ಳಿ 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 ತಗೊಳ್ಳಿ. ಹಣ ನನ್ನ ಹತ್ರನೂ ಇದೆ, ತಗೊಳ್ಳಿ. ಮಿಸ್ಟರ್ ಮಹೇಂದ್ರ ಪ್ರಸಾದ್, ನೀವು ನನಗೆ ಕೊಡಕ್ ತಂದಿರೋ ಹಣ ನಿಮ್ಮ ತಾತ ಮುತ್ತಾತ ತಂದಿರೋ ಸಂಪಾದಿಸಿ ಬಿಟ್ಟು ಹೋಗಿರೋ ಹಣ. ಆದರೆ ನಂದು ಹಗಲು ರಾತ್ರಿ ಬೆವರು ಸುರಿಸಿ ಸಂಪಾದಿಸಿರೋ ಹಣ. ಈ ಹಣಕ್ಕೆ ವ್ಯಾಲ್ಯೂ ಜಾಸ್ತಿ. ಹೇಳಿ, ನನ್ನ ಸೋದರ ಅಳಿಯನ ಪ್ರೇಮಕ್ಕೆ ಇನ್ನು ಎಷ್ಟು ಹಣ ಬೇಕು ಕೇಳಿ, ನಾನು ಕೊಡ್ತೀನಿ. ಈಗ ಅರ್ಥವಾಯಿತು ನಿನ್ನ ಸಂಚು. ಆಕಾಶಕ್ಕೆ ಏಣಿ ಹಾಕೋದೆ ನಿನ್ನಂತ ಅಧಿಕಾರಿಗಳ ಜಾಯಮಾನ. ಮಿಸ್ಟರ್ ಮಹೇಂದ್ರ ಪ್ರಸಾದ್, ಶಟಪ್. ಹೇಶ್, ನಿನ್ನ ಸೋದರಳಿಯನ್ನ ಕಳಿಸಿ ನನ್ನ ಮೊಮ್ಮಗಳ ಮನಸ್ಸಿಗೆ ಲಗ್ಗೆ ಹಾಕಿಸಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ಅರ್ಚನಾನ ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ಅಷ್ಟು ಆಸ್ತಿ ನೀನೇ ನುಂಗಬಹುದು ಅಂತ ಪ್ಲಾನ್ ಮಾಡಿದ್ಯೇನೋ? ಮಿಸ್ಟರ್, ನಿಮ್ಮಂತವ್ರಿಗೆ ಹಣನೇ ಆಸ್ತಿ ಅಂತಸ್ತು, ಆದ್ರೆ ನಮ್ಮಂತವ್ರಿಗೆ ಮಾನ ಮರ್ಯಾದೆನೇ ಆಸ್ತಿ. ಮೈಂಡ್ ಇಟ್. ಈ ಕ್ಷಣದಿಂದಲೇ ನನ್ನ ಸಂಜಯ್ ನಿಮ್ಮ ಮೊಮ್ಮಗಳನ್ನ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ. ನನ್ನ ಅಳಿಯನ ಪರವಾಗಿ ನಾನು ನಿಮಗೆ ಮಾತು ಕೊಡ್ತೀನಿ. ಹೋಗಿ ನಿಮ್ಮ ಗೌರವ, ಪ್ರತಿಷ್ಠೆ, ಹಣ ಎಲ್ಲ ತಗೊಂಡು ಹೊರಟೋದು. ಗೆಟ್ ಔಟ್. ಸಂಜು, ಧೈರ್ಯವಾಗಿ ಕೇಳಿ ಹೋಗು. ಕೇಳು. ಮಾವ ಇವಳು ಇವಳು ಅರ್ಚನಾ. ಮಾವ ಮಾವ ಏನ್ ಮಾಡ್ತಿದ್ದೀರ ಮಾವ? ಸರ್, ಯಾಕೆ ಸರ್ ಹುಡುಕ್ತಾ ಇದ್ದೀರಾ? ಬಿಟ್ಬಿಡಿ ಸರ್, ಪ್ಲೀಸ್. ಸಂಜು ಸರ್. ಓಹೋ, ನಾನು ಬಿಸಾಕಿದ ಕಾಳು ಬೇಡ ಅಂತ ಹೇಳಿದ ಹಕ್ಕಿ ಈಗ ಮನಸ್ಸು ಬದಲಾಯಿಸಿ ಮತ್ತೆ ಕಾಳು ಹುಡ್ಕೊಂಡು ಬಂದಿದ್ಯೋ? ಎಷ್ಟು ಬೇಕು ಕೇಳು, ಬಿಸಾಕ್ತೀನಿ. ನೀನ್ ಬಿಸಾಕೋ ಕಾಳ್ಗೋಸ್ಕರ ನಾನು ಬರಲಿಲ್ಲ ಕಣಯ್ಯ. ಆ ಪಾರ್ವಾಳಗಳಿಗೆ ಕಾಳು ಹಾಕೋದ್ರಲ್ಲಿ ನೀ ತೋರ್ಸೋ ಅಕ್ರೇನ ನಿನ್ನ ಮನೆ ಬಂಗಾರದ ಹಕ್ಕಿಗೆ ತೋರಿಸಿದ್ರೆ ಅದು ಹಾರೋಗ್ತಿರ್ಲಿಲ್ಲ. ಏನ್ ಹೇಳ್ತಾ ಇದ್ದೀಯಾ? ಸರಿಯಾಗಿ ಅರ್ಥ ಆಗೋಗಿ ಹೇಳು. ತಗೋ, ನಮ್ ಸಂಜು ಜೊತೆಲಿ ಹಾರೋಗ್ತಿದ್ದ ಈ ಬಂಗಾರದ ಹಕ್ಕಿನ ಹಿಡ್ಕೊಂಡು ಬಂದಿದ್ದೀನಿ. ಇನ್ಮೇಲಾದ್ರೂ ಪಂಜರದಲ್ಲಿ ಸರಿಯಾಗಿಟ್ಕೋ. ಅರ್ಚನಾ, ನನಗೆ ಬ್ಲಾಂಕ್ ಚೆಕ್ ಕೊಡಕ್ ಬಂದಿದ್ದೆ ಅಲ್ಲ, ನೀನು ಬುದ್ಧಿನೇ ಬ್ಲಾಂಕ್. ನಾನು ಇಲ್ದೆ ಹೋಗಿದ್ದಿದ್ರೆ ನಿನ್ನ ಫೇಟೇ ಬ್ಲಾಂಕ್ ಆಗ್ಬಿಡ್ತಾ ಇತ್ತು. ನನ್ನ ಫೇಟ್ ಹಾಗಿರ್ಲಿ, ನಿನ್ನ ಅಳಿಯನ್ನ ನೀನ್ ಕಂಟ್ರೋಲ್ ನಲ್ಲಿ ಇಟ್ಕೋ. ಇಲ್ದೆ ಇದ್ರೆ ಅವನ ಫೇಟ್ ನಾನು ಬದಲಾಯಿಸಬೇಕಾಗತ್ತೆ. ಅವನು ಗಂಡು ಕಣಯ್ಯ, ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕಾಗಿರೋದು ಈ ನಿನ್ ಮೊಮ್ಮಗಳನ್ನ. ಬ್ಲಾಂಕ್ ಚೆಕ್ ತರ ಇರೋ ನಿನ್ ಮೊಮ್ಮಗಳ ಮೇಲೆ ನನ್ನ ಅಳಿಯ ರುಜು ಹಾಕಿದಿದ್ರೆ ಮುಂದೆ ಹುಟ್ಟೋ ಮರಿ ಮಕ್ಕಳೆಲ್ಲ ಬರೀ ಬ್ಲಾಂಕ್. ಆಗ ನೀನೇ ಬಂದು ನನ್ನ ಕಾಲಿಡ್ಕೊಳ್ಬೇಕಾಗ್ತಿತ್ತು. ಜನಾರ್ದನ್, ಮಿಸ್ಟರ್ ಮಹೇಂದ್ರ ಪ್ರಸಾದ್, ಇನ್ಮೇಲಾದ್ರೂ ಇವಳನ್ನ ಕಂಟ್ರೋಲ್ ನಡೆದಿದ್ರೆ ನಿನ್ನ ಮಾನ ಮರ್ಯಾದೆ ಎಲ್ಲ ನಿಲ್ ಬ್ಯಾಲೆನ್ಸ್ ಆಗುತ್ತೆ. ಹುಷಾರ್. ಯಾವ್ಯಾವ ಭಿಕಾರಿ ಹತ್ರ ನಾನು ಮಾತು ಕೇಳಬೇಕಾಗುತ್ತೆ. ಮಿಸ್ಟರ್ ಕಿಶೋರ್, ನಿಮ್ ಕಂಡೀಷನ್ಸ್ಗೆಲ್ಲ ನಾನು ಒಪ್ಪಿ ನಿಮಗ್ ಸೇರ್ಬೇಕಾಗಿರೋದ್ನ ಆಗ್ಲೇ ನಮ್ಮವ್ರ ಕೈಲಿ ವೈಟ್ ಮಾರ್ತಿವನ್ನ ಕಳ್ಸ್ಕೊಟ್ಟಿದ್ದೀನಿ. ಸ್ಪಾಟ್ ಹೋಟೆಲ್ ಗೆಸ್ಟ್ ಲೈನ್. ಜರ್ನಲಿಸ್ಟ್ ಕಿಶೋರ್. ಎಸ್ ಮೇಡಮ್, ಹಣ ಕಳಿಸಿದಾರಾ? ನೆಗೆಟಿವ್ ಎಲ್ಲಿಟ್ಟಿದ್ಯಾ ಹೇಳೋ, ಹೇಳು ಹೇಳೋ, ಎಲ್ಲಿಟ್ಟಿದ್ಯಾ? ಹೇಳು. ಗೊತ್ತಿಲ್ಲ, ಹೇಳ ಎಲ್ಲಿಟ್ಟಿದ್ಯಾ? ಗೊತ್ತಿಲ್ಲ. ಗೊತ್ತಿಲ್ಲ.
ಶಾಕ್ ಟ್ರೀಟ್ಮೆಂಟ್ ಕೊಡೋ ಅವನಿಗೆ. ಬೇಡ 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 ಬೇಡ. ಬಂದ್ರು ಆಮೇಲೆ ವಿಚಾರಿಸ್ಕೊ. ಬಂದ್ರು. ಚಿಲಿಪಿಲ್ಲಿ ಮಂತ್ರಘೋಷವು ಅಲೆಯ ಕಲರವ ವಾದ್ಯ ಮೇಳವು ವೃಕ್ಷರಾಜ ತಂದ ಆರತಕ್ಷತೆ ಬಳ್ಳಿ ಮರದೆ ನಮ್ಮ ಪ್ರೇಮದ ಕಥೆ ಬೆರೆತೆ ನೀ ಮರೆತೆ ಮೈ ಎಂಥ ಸುಖ ಚಿಲ್ಲ ಲವ್ ಮಾಡು ಹಾರ್ಟಿಗೆಂದು ಜಾಲಿಯಲ್ಲ ಯುತ್ತಿನ
ಎಂದು ಜಾಲಿಯಲ್ಲ, ಯೂತಿನಲ್ಲಿ ಪ್ರೀತಿ ಮಾಡೋ ಪ್ರೀತಿ ಇಲ್ಲ. ಹ್ಯಾಪಿ ಹ್ಯಾಪಿ ನಮ್ಮ ಜೀವನ, ಹಾಲು ಜೇನು ನಗೆಯ ರೂಪನ. ಎಲ್ಲ ಬೇಡಿ ದಾಟಿ ಬಂದು. ಅವನು ತಪ್ಪಿಸ್ಕೊಂಡ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ದಡ್ ನನ್ ಮಕ್ಳ ಕೈಗೆ ಸಿಕ್ಕಿದ ನೆಗೆಟಿವ್ಸ್ನ ಅವನಂತಾನೆ ಬಿಟ್ಬಿಟ್ಟು ಬಂದಿದ್ರಲ್ರು. ಇಷ್ಟೊಂದು ಜನ ಇದ್ದೀರಾ, ಒಬ್ಬ ನಡೆಯಕ್ಕಾಗ್ಲಿಲ್ಲ. ಕಮಿಷನರ್. ಎಸ್ ಮೇಡಮ್. ಏನ್ರ ನಂಬರು? KA01M4774. KA01M4774. ಈ ನಂಬರ್ನ ವೈಟ್ ಮಾರುತಿ ವ್ಯಾನು ಹೈದರಾಬಾದ್ ಹೈವೇಲಿ ಹೋಗ್ತಾ ಇದೆ. ಅದನ್ನ ಸೀಸ್ ಮಾಡೋ ಹಾಗೆ ಮೆಸೇಜ್ ಫ್ಲಾಶ್ ಮಾಡಿ. ನೋಡಿ, ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿದ್ದ ಮೆಸೇಜ್. ಆ ವ್ಯಾನ್ ಏನೋ ಹವಾಲಾ ಕೇಸಿಗೆ ಸಂಬಂಧಪಟ್ಟಿದ್ದಂತೆ. ಸಿಕ್ಕಿದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ. ಓಕೆ? ಓಕೆ ಮೇಡಮ್. ಪೊಲೀಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಆದ್ರೆ ಅವ್ರಿಗಿಂತ ಮುಂಚೆ ಅವನ್ನ ಹಿಡಿದು ಅವನ್ನ ಮುಗಿಸ್ಬೇಕು. ಆ ಕೇಸ್ನ ನಾನ್ ನೋಡ್ಕೋತೀನಿ. ಅದೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾಳೆ ಬೆಳಕರಿಯ ಮುಂಚೆ ಅವನು ಸಾಯ್ಬೇಕು, ನೆಗೆಟಿವ್ ನನ್ನ ಕೈ ಸೇರ್ಬೇಕು. ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ಎಲ್ಲ ನಿಮ್ಮ ಹುಡುಗನಿಂದಲೇ, ಎಲ್ಲ ನಿಮ್ಮ ಹುಡುಗಿಯಿಂದಲೇ. ಲವ್ ಗಿವು ಅಂತ ಮಾಟ ಮಾಡಿ ಬಂಗಾರ ಅಂತ ನನ್ನ ಮೊಮ್ಮಗಳನ್ನ ಹಾರಿಸ್ಕೊಂಡು ಹೋಗಿದ್ದಾನೆ ನಿನ್ನ ಅಳಿಯ. ನಿಮ್ಮ ಹುಡುಗಿನ ಏನು ಮಂಕೂದಿ ಎರಚಿ ಡೈಮಂಡ್ ಅಂತ ನಮ್ಮ ಹುಡುಗನ್ನ ಎಗರ್ಸ್ಕೊಂಡು ಹೋಗಿದ್ದಾಳೆ. ಶಟ್ ಅಪ್. ಇದನ್ನ ಪೊಲೀಸ್ ಸ್ಟೇಷನ್ ಅನ್ಕೊಂಡ್ರು, ಫಿಶ್ ಮಾರ್ಕೆಟ್ ಅನ್ಕೊಂಡ್ರು. ಇಂಥ ಚೀಪ್ ಕ್ಲಾಸ್ನವ್ರು ಬಂದ್ರೆ ದೇವಸ್ಥಾನನೂ ತಿಪ್ಪೆಗುಂಡಿ ಆಗಿಬಿಡುತ್ತೆ ಮೇಡಮ್. ಇವನು ಮಹಾ ಹೈ ಕ್ಲಾಸ್. ಸ್ಟಾಪ್ ಇಟ್. ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ನಿಮ್ ಹುಡುಗರು ಸಿಕ್ಕಿದ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ. ನಾವ್ ಯು ಕ್ಯಾನ್ ಗೋ. ಸರಿ ಮೇಡಮ್. ಹಾಗಲ್ಲ ಮೇಡಮ್, ಇದು ಡೋಂಟ್ ಟಾಕ್, ಗೆಟ್ ಔಟ್. ಹಲೋ ಝಾನ್ಸಿ. ಬೆಂಗಳೂರು ಹೈದರಾಬಾದ್ ಹೈವೇನಲ್ಲಿ KA01 M4774 ವೈಟ್ ಮಾರುತಿ ವ್ಯಾನ್ ನಲ್ಲಿ ಹವಾಲಾ ಕೇಸಿಗೆ ಸಂಬಂಧಪಟ್ಟ ಕೆಲವರು ಪ್ರಯಾಣ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಆ ವ್ಯಾನ್ ನ ಸೀಸ್ ಮಾಡಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ಆರ್ಡರ್ ಆಗಿದೆ. ಅದಕ್ಕೆ ನೀನೇ ಸರಿಯಾದ ಅಧಿಕಾರಿ ಅಂತ ನಿನ್ನನ್ನು ನೇಮಿಸ್ತಾ ಇದ್ದೀನಿ. ಪ್ಲೀಸ್ ಇಮಿಡಿಯೇಟ್ಲಿ ಗೋ ಅಂಡ್ ಸೀಸ್ ದಟ್ ವ್ಯಾನ್. ಎಸ್ ಸರ್. ಏನ್ ವಿಷಯ? ಡ್ರೈವಿಂಗ್ ಲೈಸೆನ್ಸ್. ಏನ? ಡ್ರೈವಿಂಗ್ ಲೈಸೆನ್ಸ್. ನಾನು ಯಾರು ಗೊತ್ತಾ? ನೀನ್ ಯಾರಾದ್ರೆ ನನಗೇನು? ಡ್ರೈವಿಂಗ್ ಲೈಸೆನ್ಸ್. ಈ ವ್ಯಾನ್ ಯಾರ್ದು ಗೊತ್ತಾ? ಅದೆಲ್ಲ ನನಗೆ ಬೇಕಾಗಿಲ್ಲ. ಡ್ರೈವಿಂಗ್ ಲೈಸೆನ್ಸ್. ವೀರಪ್ಪನ್ ಗೊತ್ತಾ? ಆ ಹೆಸರನ್ನ ಕೇಳಿದ ತಕ್ಷಣ ಅವ್ರು ಹೆದರು ಬಿಟ್ರು. ವೀರಪ್ಪನ್ ನನ್ನ ಮಾವ. ಅವನ ಭುಜದ ಮೇಲೇನೆ ನಾನು ಬೆಳೆದಿರೋದು. ಪೊಲೀಸ್ನವರು ಅಂದ್ರೆ ಐ ಡೋಂಟ್ ಕೇರ್. ಶಟ್ ಅಪ್. ವಾಟ್ಸ್ ಯುವರ್ ನೇಮ್? BPN. ಯಾಕೆ ಕೇಸ್ ಬರೀತೀರಾ? ನಾನ್ ಯಾರು ಅಂತ ಗೊತ್ತಾದ ಮೇಲೂ ನೀವು ಕೇಸ್ ಬರೀತೀರಾ? ಪರವಾಗಿಲ್ಲ ರೀ, ನಿಮ್ಗೂ ಸ್ವಲ್ಪ ಧೈರ್ಯ ಇದೆ. ಶಟ್ ಅಪ್. ವಾಟ್ಸ್ ಯುವರ್ ಅಡ್ರೆಸ್? ಅಡ್ರೆಸ್? ಯು ಮೀನ್ ಮೈನ್? ಇನ್ಸ್ಪೆಕ್ಟರ್ ಝಾನ್ಸಿ ಗೊತ್ತಾ? ಟೈಗರ್ ಝಾನ್ಸಿ. ನಂದು ಅವಳದು ಒಂದೇ ಅಡ್ರೆಸ್. ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ನಾನೇ ಅವಳಿಗೆ ಕೆಲಸ ಕೊಡ್ಸಿದ್ದು. ಬರ್ಲಾ? ಬಾಯ್. ಮೇಡಮ್ ಬಂದ್ರೆ ಕಮಿಷನರ್ ಆಫೀಸ್ಗೆ ಹೋಗಿದಾರೆ ಅಂತ ಹೇಳ್ರಯ್ಯ. ಬಾಯ್ ಸರ್. ಏಯ್ ಚುಪ್. ಯೋ ಏನಯ್ಯ ನಿಮ್ ಸೆಲ್ಲಲ್ಲಿ ಸೊಳ್ಳೆ ತಿಗಣೆ ಏನು ಇಲ್ಲ ತಾನೆ? ಯಾಕೆಂದ್ರೆ ನನ್ ಮೈಗೆ ಆಗೋಲ್ಲ ಅಂತ ಡಾಕ್ಟರ್ ಕೃಷ್ಣ ಹೇಳಿದ್ದಾರೆ. ಏಯ್ ನಿಂತ್ಕೋ. ಯೋ ಬೆಂಕಿ ಪಟ್ನ ಇದ್ರೆ ಕೊಡೆಯ ಇಲ್ಲಿ? ಇಲ್ಲಯ್ಯ. ಇಲ್ವಾ? ಯೋ ಬಾಯ್. ಬೆಂಕಿ ಪಟ್ಟಣ ಇಟ್ಕೊಳಯ್ಯ ಬಾಯಲ್ಲಿ. ಈ ಕಡೆ ಬಾ, ನೇರವಾಗಿ ಬಾ. ಡೌನ್
ಡೌನ್ ಕುತ್ಕೊಳ್ಳಯ್ಯ. ಇವಳು ಮಾಯಾ ಮಂತ್ರ ಎಲ್ಲ ಮಾಡ್ತಾಳ ಕಣಯ್ಯ. ಇವಳು ಸಾಮಾನ್ಯದಳೆಲ್ಲ ಡೇಂಜರಪ್ಪೋ ಡೇಂಜರು. ಇದೇನ್ ಮಹಾ ಸ್ಯಾಂಪಲ್. ಇದೇನು ಬೇಗ ವಿಸಲ್ ಬೆಲ್ಲಿಗೆ ಬೇಗ. ಮಾತಾಡು ಸಂಜು, ಪ್ಲೀಸ್ ಮಾತಾಡು ಸಂಜು. ಏನಾಯ್ತು? ಮಾತಾಡು ಸಂಜು. ಸಂಜು ಮಾತಾಡು ಸಂಜು. ಸಂಜು ಅಯ್ಯೋ ಸಂಜು. ಏ ಹುಚ್ಚಿ, ನನ್ಗೇನು ಆಗಿಲ್ಲ. ಇದು ನಿಜವಾದ ಬ್ಲಡ್ ಅಲ್ಲ. ರೆಸ್ಟೋರೆಂಟ್ ಅಲ್ಲಿ ತಗೊಂಡ್ವಲ್ಲ ಟೊಮ್ಯಾಟೊ ಕೆಚಪ್ಪು, ಅದು ಟೇಸ್ಟ್ ಮಾಡ್ತೀಯಾ? ಸಾರಿ ಯಾರ್. ಕಮ್ ಆನ್ ಅರ್ಚನಾ, ನೋಡು ತಮಾಷೆ ಮಾಡಿದ್ರೆ ಸೀರಿಯಸ್ ಆಗಿ ತಗೊಂತಿಯಲ್ಲ. ಅರ್ಚನಾ ಸಾರಿ ಅಂತ ಹೇಳಿದ್ನಲ್ಲ. ಕಮ್ ಆನ್ ಚೇರ್ ಪ್ಲೀಸ್, ಚೇರ್ ಅಪ್, ಕಮ್ ಆನ್ ಪ್ಲೀಸ್. I'm sorry, I'm so sorry. I love you, Archana. I love you. ಬೈಕ್ ಕತೆ ಅಷ್ಟೇ. ಕಮನ್. ನಮಸ್ತೆ ಬಾಸ್, ನನ್ನ ಹೆಸರು ಸಂಜಯ್ ಅಂತ, ಇವಳು ಅರ್ಚನಾ. ಹಲೋ, ಐ ಆಮ್ ಲಹರಿ, ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಬ್ರಹ್ಮ ಲಹರಿ. ಸುಮಾರು 50-60 ಚಿತ್ರಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೀನಿ, ಎಲ್ಲ ಸೂಪರ್ ಹಿಟ್. ಅಯ್ಯೋ ಯಾರಪ್ಪ
ಡ್ರಾಪ್ ಮಾಡಿದ್ದು ಇವತ್ತು ಅಮಾವಾಸ್ಯೆ ಬೇರೆ. ಅಯ್ಯೋ ಎಲ್ಲಪ್ಪ ಟೇಪ್ ರೆಕಾರ್ಡ್ರು ಅಲ್ಲಿ. ಬಿಡ್ರಿ 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 ಬಿಡ್ರಿ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಯಾಕ್ರಿ ಟೇಪ್ ರೆಕಾರ್ಡ್ ಆಫ್ ಮಾಡಿದ್ರಿ? ಇವತ್ತು ಅಮಾವಾಸ್ಯೆ ಬೇರೆ, ಅನ್ಯಾಯವಾಗಿ ಕಚ್ಚಿಸ್ಕೊಂಡ್ಬಿಡ್ತಿದ್ರಲ್ರಿ. ಸಂಜು, ಯಾವ್ದೋ ಲೂಸ್ ಕೇಸ್ ಇರ್ಬೇಕು. ಮೊದಲಿನಿಂದ ಹೋಗೋಣಪ್ಪ ನಡಿ. ಇಲ್ಲ ಮೇಡಮ್, ನಾನು ನಿಮ್ಮ ಹಾಗೆ ನಾರ್ಮಲ್ ಮನುಷ್ಯ. ಈಗ 1 ವರ್ಷದ ಹಿಂದೆ ಅಮಾವಾಸ್ಯೆ ದಿನ ಒಂದು ಹುಚ್ಚು ನಾಯಿನನ್ನ ಕಚ್ಚಿಬಿಡ್ತು. ಎಷ್ಟೆಷ್ಟೋ ಇಂಜೆಕ್ಷನ್ ತಗೊಂಡ್ರು ಏನೂ ಪ್ರಯೋಜನ ಆಗ್ಲಿಲ್ಲ. ಆಗ ಡಾಕ್ಟ್ರು ಒಂದು ಸಜೆಷನ್ ಹೇಳಿದ್ರು, ನೋಡಿ ನೀವು ದಿವಸ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ನ ಬಾರಿಸ್ತಾ ಇರ್ಬೇಕು, ಇಲ್ಲ ಕೇಳ್ತಾ ಇರ್ಬೇಕು ಅಂದ್ರು. ಅವ್ರು ಹೇಳ್ದಾಗ ಕೇಳಿದ್ಮೇಲೆ ಆ ಹುಚ್ಚು ಮಂಗಮಾಯವಾಗಿ ಹೊರಟೋಯ್ತು. ಸರಿ ಸರಿ ಬಿಡಿ ಸಂಜು, ಬಾ ಹೋಗೋಣ. ನಿಂತ್ಕೊಳ್ಳಿ, ಹೆದರ್ಕೋಬೇಡಿ. ಸರಿ, ನೀವು ಯಾರು, ಯಾತಕ್ ಬಂದ್ರಿ, ಮುಂದೆ ಯಾವ ಊರಿಗೆ ಹೋಗ್ಬೇಕು ಅಂತಿದ್ದೀರಿ? ಯಾವ ಊರಿಗಾದ್ರೂ ಸರಿ. ಯಾವ ಊರಿಗಾದ್ರೂ ಅಂದ್ರೆ? ಸರ್, ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದೀವಿ. ನಮ್ಮ ಪ್ರೀತಿಗೆ ನಮ್ಮ ಮನೆಗಳಲ್ಲಿ ಯಾರು ಒಪ್ಲಿಲ್ಲ. ಅದಕ್ಕೆ ನಾವು ಮನೆ ಬಿಟ್ಟು ಓಡ್ ಬಂದ್ಬಿಟ್ವಿ. ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ. ದಯವಿಟ್ಟು ಟೇಪ್ ರೆಕಾರ್ಡರ್ ಆಫ್ ಮಾಡಬೇಡಿ ಸರ್, ಆನ್ ಮಾಡಿ ಸರ್. ನೋ ಪ್ರಾಬ್ಲಮ್. 12 ಗಂಟೆ ಆಗೋಯ್ತಲ್ಲ, ಅಮಾವಾಸ್ಯೆ ಎಫೆಕ್ಟ್ ಮುಗಿದೋಯ್ತು. ಆರೆಯಾಲಿ ಇವರಿಬ್ರು ಯುವ ಪ್ರೇಮಿಗಳು. ಅವ್ರಿಗೆ ಆ ಹೊಸ ಬೆಡ್ರೂಮ್ ಓಪನ್ ಮಾಡ್ಬಿಟ್ಟು ಅಲ್ಲೇ ಫುಡ್ ಗಿಡ್ಡು ಎಲ್ಲ ಅರೇಂಜ್ಮೆಂಟ್ ಮಾಡ್ಬಿಡು. ಏನು ಡಿಸ್ಟರ್ಬ್ ಮಾಡ್ಬೇಡ, ಗೊತ್ತಾಯ್ತಾ? ನೀವಿನ್ನು ಹೋಗ್ಬಹುದು. ಬನ್ನಿ ಅಮ್ಮ, ಬನ್ನಿ. ಸಾಗರೀಗ 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 ಸಾನಿ ಪಾನಿ, ಸಾಗರೀಗ 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 ಸಾನಿ ಪಾನಿ. ಸಮಬಾಳೆಲ್ಲ ಸಂಗೀತ ಸ್ವರ ಶ್ರುತಿ ಬೆರೆಯ ಸಂತೋಷ ಹಿತ ಹಿತ. ಸಂಗೀತ ಸ್ವರ ಶ್ರುತಿ ಬೆರೆಯ ಸಂತೋಷ
ಹಾತ್. ಎಕ್ಸ್ಕ್ಯೂಸ್ ಮೀ. ಬರುವಾಗ ಡೋರ್ ಕ್ಲೋಸ್ ಮಾಡ್ಕೊಂಡ್ ಬರ್ಬಾರ್ದ? ಐ ಆಮ್ ರೆಡಿ. ನೀವು ಮಲ್ಗಕ್ ಮುಂಚೆ ನನಗೋಸ್ಕರ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀರಾ? ನಾನೀಗ ಒಂದು ಟ್ಯೂನ್ ಬಾರಿಸ್ತೀನಿ, ನಿಮ್ಗೆ ಒಪ್ಪಿಯಾಗತ್ತಾ ಹೇಳಿ? ಬುಳುಕು 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 ಬುಳುಕು. ಅರ್ಚನಾಜಿ, ನಾನು ಫ್ರಾಂಕ್ ಮ್ಯಾನ್. ಒಂದು ಸುಂದರವಾದ ಹುಡುಗಿ ಎದುರುಗಡೆ ಇದ್ದಾಗ ಸಂಗೀತಕಾರನಿಗೆ ಆಗಲಿ, ಸಾಹಿತಿಗೆ ಆಗಲಿ, ಕಲಾವಿದನಿಗೆ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ಗೆ ಆಗಲಿ, ಫಿಲಂ ಡೈರೆಕ್ಟರ್ಗೆ ಆಗಲಿ, ಹಾಗೆ 3 ಫ್ಲಡ್ ಬಂದ ಹಾಗೆ ಬಂದ್ಬಿಡುತ್ತೆ. ಐ ಮೀನ್ ಪ್ರವಾಹ ಬಂದ ಹಾಗೆ ಬಂದ್ಬಿಡುತ್ತೆ. ನಲ್ಲಿ ತಿರುಗಿಸಿದ್ರೆ ನೀರು ಬುಳಕ್ ಬುಳಕ್, ಪ್ರೇಮ ಒಕ್ಕಿದ್ರೆ ಸಂಗೀತ ಬುಳಕ್ 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 ಬುಳಕ್. ಒಟ್ನಲ್ಲಿ ಆ ಬುಳಕ್ ಬುಳಕ್ ಮೇಲೆ ಒಂದು ಟ್ಯೂನ್ ಮಾಡಿದೀನಿ. ಐ ಮೀನ್ ನಿಮ್ಮ ಮೇಲೆ ಒಂದು ಟ್ಯೂನ್ ಮಾಡಿದೀನಿ. ನೀವು ಕೇಳ್ತೀರಾ? ನಾ ಬಾರಿಸ್ತೀನಿ. ರೆಡಿ? 1 1 1 2 3 4. ಎಲ್ಲೋದ್ರು? ಇಲ್ಲೂ ಇಲ್ಲ. ಆ ರೂಮ್ ನಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಸೈಲೆಂಟ್ ಹೋಗಿ ನಾನು ನೋಡ್ತೀನಿ. ಅವು ಮಾಡ್ತಿರೋ ರೊಮ್ಯಾನ್ಸ್ ನೋಡಿದ್ರೆ ಮೂಡು ಹಾಗೆ ಓವರ್ಫ್ಲೋ ಆಗ್ಬಿಡುತ್ತೆ. ಅದ್ರ ಮೇಲೆ ಒಂದು ಟ್ಯೂನ್ ಮಾಡ್ಬಿಡ್ತೀನಿ. ಗ್ರೇಟ್ ಎಸ್ಕೇಪ್. ನನ್ನ ಸ್ಫೂರ್ತಿ ಎಲ್ಲ ಹೊರಟೋಯ್ತಲ್ಲ. ಬುಳುಕ್ ಬುಳುಕ್. ಇದೇನು ಕಾಡಿಗೆ ಬಂದ್ಬಿಟ್ಟಿದೀವಿ? ಸಂಜು ಅಲ್ಲಿ
ಸರ್ ನೀವು? ಸರ್ ದಾರಿ ತಪ್ಪೋಗಿ ಬ್ಯಾರೊಳಗೆ ಬಂದ್ಬಿಟ್ರಿ ಸರ್. ಎಲ್ಲಿಗೆ ಹೋಗ್ಬೇಕು? ಹೈದ್ರಾಬಾದ್ ಸರ್. ನಾನು ಅಲ್ಲಿಗೆ ಹೋಗ್ಬೇಕು. ರೈಟ್ ಅಂತ ತಗೊಳ್ಳಿ, ಹೈವೇ ಸಿಗುತ್ತೆ. ನೀವು ಎಷ್ಟು ತಗೊಳ್ಳಿ, ನಾನು ಡ್ರೈವ್ ಮಾಡ್ತೀನಿ. ಸಮಾಜಕ್ಕೆ ನಿಮ್ಮ ಸಂದೇಶ? ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಬಡವನ ಮನೆಯಲ್ಲಿ ಲಕ್ಷ್ಮಿ ನಿವಾಸವಾಗಬೇಕು. ಪ್ರತಿಯೊಬ್ಬ ವಿದ್ಯಾವಂತನಿಗೂ ಸರಸ್ವತಿಯ ವರಪ್ರಸಾದವಾಗಬೇಕು. ಎಲ್ಲ ತಾಯಂದಿರು ನನ್ನ ಹಾಗೆ ಎಲ್ಲ ಸುಖನ ಪಡಿಬೇಕು. ಮೇಡಮ್, ರಾಜಕೀಯದಲ್ಲಿ ತಮ್ಮ ಗುರಿ? ನಮ್ಮ ರಾಜ್ಯ ಅಮೆರಿಕ ಆಗ್ಬೇಕು, ಜಪಾನ್ ತರ ಬದಲಾಯಿಸ್ಬೇಕು. ಅಂದ್ರೆ ನಮ್ ರಾಜ್ಯನ ಹೊರದೇಶಕ್ಕೆ ಮಾರ್ಬಿಡ್ತೀರಾ ಮೇಡಮ್? ಚಿಚೆ, ಎಂತ ಮಾತು ಅಂತ ಆಡ್ತಿದ್ದೀರಾ? ಜನನಿ ಜನ್ಮಭೂಮಿ, ನಮ್ಮ ಮಾತೃಭೂಮಿನ ನಮ್ ಸ್ವಂತ ತಾಯಿ ಅಂತ ತಿಳ್ಕೊಂಡಿರೋ ನಾವು ಪ್ರತಿಯೊಂದನ್ನು ನಮ್ದು ಅಂತ ತಿಳ್ಕೋಬೇಕು. ಹಲೋ, ಜಸ್ಟ್ ಎ ಮಿನಿಟ್ ಮೇಡಮ್, ಫೋನು ಒಳಗಡೆ ತಗೋತೀನಿ. ಎಕ್ಸ್ಕ್ಯೂಸ್ ಮೀ, ಏನ್ ಹೇಳ್ತಿದ್ಯೋ ನಾಯಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು 4 hours ಟೈಮ್ ಕೊಡ್ತೀನಿ. ಆಸ್ಟ್ರೇಲಿಯಾ ಜರ್ನಲಿಸ್ಟ್ ಕೈಲಾಸ ಸೇರ್ಬೇಕು. ಆ ನೆಗೆಟಿವ್ ನನ್ನ ಕೈ ಸೇರ್ಬೇಕು. ದಟ್ಸ್ ಆಲ್. ಮೇಡಮ್, ನಮ್ ಗುರುಗಳು ನಿಜವಾದ ಹಂತಕರ ಯಾರು ಅಂತ ಗೊತ್ತಾಯ್ತಾ ಮೇಡಮ್? ಆ ವಿಷಯ ಕೇಳಿದ್ರೆ ನನಗೆ ಆವೇಶ ಬರುತ್ತೆ. ಆ ನೆನಪುಗಳು ನನ್ನ ಬೆಂಕಿಯಾಗಿ ಸುಡುತ್ತೆ. ಈ ಕೇಸಿನ ಬಗ್ಗೆ ಒಂದು ಮುಖ್ಯ ಕ್ಲೂ ಸಿಕ್ಕಿದೆ ಅಂತ ಈಗ ತಾನೇ ಫೋನಲ್ಲಿ ಹೇಳಿದ್ರು. ಏನ್ ಮೇಡಮ್ ಮಕ್ಕಳು? ಸಿಎಂ ಮರ್ಡರ್ ಕೇಸ್ನಲ್ಲಿ ಒಬ್ಬ ಯುವಕನ ಕೈವಾಡ ಇದೆ ಅಂತ ಸುಳ್ಳು ಸಿಕ್ಕಿದೆ. ಅವನ್ನ ಅರೆಸ್ಟ್ ಮಾಡಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೀವಿ. ಇದನ್ನ ಪೇಪರಲ್ಲಿ ಪಬ್ಲಿಷ್ ಮಾಡ್ಬೋದಾ ಮೇಡಮ್? ಧಾರಾಳವಾಗಿ ಹೆಡ್ಲೈನ್ಸ್ ಅಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಪಬ್ಲಿಷ್ ಮಾಡಿ. ಅವನೇ ಹಂತಕ ಅನ್ನೋದಕ್ಕೆ ಸಾಕ್ಷ್ಯ ಆಧಾರ ಏನಾದ್ರು ಇದೆಯಾ ಮೇಡಮ್? ಸಾಕ್ಷಿ ಸಿಗದೆ ಹೋದ್ರೆ ಏನಂತೆ? ಅವನೇ ಹಂತಕ ಅಂತ ನನಗೆ ಗೊತ್ತಾದ್ರೆ ಸಾಕು, ನಾನೇ ಅವನ ಸೊಟ್ಟಾಕ್ಬಿಡ್ತೀನಿ. ನಮ್ಮ ಗುರುಗಳ ಆತ್ಮಶಾಂತಿಗೋಸ್ಕರ ನಾನೇ ಅವನ ಕೊಂದು ಜೈಲಿಗೆ ಹೋಗೋಕ್ಕೂ ಸಿದ್ಧ. ಆ ಪಾಪಿಗೋಸ್ಕರ ನಮ್ಮ ಪೊಲೀಸ್ನವರು ಬೇಟೆ ನಾಯಿಗಳ ತರ ಹುಡುಕ್ತಾ ಇದ್ದಾರೆ. ಅವನು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕೇ ಸಿಗ್ತಾನೆ. ಏನ್ರಿ, ಎಲ್ಲಾದ್ರೂ ಹತ್ತಿರದಲ್ಲಿ ಪೆಟ್ರೋಲ್ ಬಂಕ್ ಇದೆಯಾ? ಪೆಟ್ರೋಲ್ ಬಂಕಾ? ದೂರ ಐತೆ. ಪೆಟ್ರೋಲ್ ನಾನ್ ಕೊಡ್ತೀನಿ. ಒಂದ್ ನಿಮಿಷ ಅರ್ಚನಾ, ಕ್ಯಾನ್ ತಗೊಂಬಾ. ಕೃಷ್ಣ ಅಣ್ಣ, ಸ್ವಲ್ಪ ಪೆಟ್ರೋಲ್ ಅಂತ ಹೇಳ್ಕೊಡ. ವೆಲ್ಕಮ್. ತಗೊಳ್ಳಿ ಸರ್. ಥ್ಯಾಂಕ್ಸ್. ಪ್ಲೀಸ್. ಏನಿದು? ಪೆಟ್ರೋಲು ನಾವೇ ಹಾಕಿದೀವಿ, ಗಾಡಿನೂ ನಾವೇ ಓಡಿಸ್ತೀವಿ. ಇಳಿಯೋ ಕೆಳಗೆ.
ಒಳ್ಳೆ ಟೈಮಲ್ಲಿ ಪಂಚರ್ ಆಗೋಯ್ತು. ಓ ನೋ. ಸರ್ ಸರ್ ಮೈ ಗಾಡ್, ಏನಾಯ್ತು? He's dead. ನನ್ನ ಹೆಸರೇನು? ತಿಮ್ಮಯ್ಯ ಕಣ್ರವ. ಈ ಕೊಲೆ ಆಗಿದ್ದನ್ನ ನೀನ್ ನೋಡ್ದ್ಯಾ? ನೋಡ್ದೆ ಕಣವ. ದುಡ್ಗ ಹುಡುಗಿ ಬಂದು ಸ್ನೇಹಿತರನ್ನ ಕೊಂದಾಕ್ಬಿಟ್ರು. ಹೇಗ್ ಕೊಲೆ ಮಾಡಿದ್ರು? ಅಳ್ಳು ಮತ್ತೆ ತಿಳ್ಕೊಂಡು ಕೊಲೆ ಮಾಡಿದ್ರು ಕಣವ. ಅವನೊಂದ್ ಮುಚ್ಚು, ಅವನೊಂದ್ ಮುಚ್ಚು. ಏ ತಿಮ್ಮ, ಸರಿಯಾಗಿ ಹೇಳೋ. ನಿಜ ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೊಡಿಬೇಡಿ ಕಣ್ರವ, ನನ್ ಗಂಟನ್ ಹೊಡಿಬೇಡಿ. ನಿಜ ಏನು ಅಂತ ನಾನು ಹೇಳ್ಬಿಡ್ತೀನಿ. ಈ ಬಿಕ್ನಾಸಿ ಬಡ್ಡಿ ಮಗ ಇವ್ರು ಕೊಟ್ಟಿರೋ ಎಂಜಿಲ್ ಕಾಸಿಗೆ ಆಸೆ ಪಟ್ಟು ಸುಳ್ಳು ಹೇಳ್ದ ಕಣ್ರವ. ಆ ಹುಡುಗಿ ಪೆಟ್ರೋಲ್ ಎಲ್ಲಿ ಸಿಗ್ತದೆ ಅಂತ ಕೇಳಕ್ ಬಂದ್ರು. ಅಷ್ಟೊತ್ತಿಗೆ 5 ಜನ ಬಂದು ಆ ಹುಡುಗಿನ ಚುಡಾಯಿಸಿ ಗಲಾಟೆನೆ ಎಬ್ಬಿಸ್ಬಿಟ್ರು. ಈ ಬಡ್ಡಿ ಮಗ ಅಲ್ಲಿದ್ದ ಮಚ್ಚಿ ನೆತ್ಕೊಂಡು ಆ ಹುಡುಗನಿಗೆ ಹೊಡಿಯಕ್ ಹೋದ. ಆ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟ. ಆ ಏಟು ಹುಡುಗನ್ ಬಿದ್ಬಿಟ್ಟು ಸತ್ತೇ ಹೋಗ್ಬಿಟ್ಟ ಕಣ್ರವ. Arrest them! Come on, search the van. Search! Madam, bag. Don't open the bag. Open the bag. ಯಾರು ನೀವು? ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡೋಕೆ ಬಂದಿರೋ CBI ಆಫೀಸರ್. What? Yes. Just a minute, sir. Madam, commissioner on the line. Sir, Jhansi here? ಏನಪ್ಪ ಸ್ಪಾಟ್ ನಲ್ಲೇ ಇದೆಯಾ? Yes, sir. CBI ನವರು ಬಂದ್ರಾ? Sir, CBI ನವರು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಅವ್ರನ್ನ ನೋಡಿದ್ರೆ ನನಗೆ ಹಾಗನ್ನಿಸ್ತಾ ಇಲ್ಲ. ಅವ್ರ ಹತ್ರ ನಾನು ಲೆಟರ್ ಕಳಿಸಿದ್ನಲ್ಲ. ಲೆಟರ್? ಹಾ, ಇದೆ ಸರ್. ಅದರಲ್ಲಿ ನನ್ನ ಸಿಗ್ನೇಚರ್ ಇದೆಯಾ ನೋಡು. ಇದೆ ಸರ್. ಸೊ ಅವ್ರ CBI ನವರೇ, ಅವ್ರು ಏನ್ ಹೇಳ್ತಾರೋ ಹಾಗೆ ಮಾಡು. ಸರ್, CM ಮರ್ಡರ್ ಕೇಸ್ಗೂ ಈ ಕೇಸ್ಗೂ ಏನೋ ಸಂಬಂಧ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಚಾನ್ಸಿ, ನಾನು ಹೇಳ್ದಷ್ಟು ಮಾಡು. ಓಕೆ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ನಾನು ಮತ್ತೆ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಏನು? ಆ ಜನರಿಗೆ ಸತ್ತೋದ್ನಾ? ಗುಡ್, ವೆರಿ ಗುಡ್. ಒಂದು ದೊಡ್ಡ ಗಂಡಾಂತರ ಕಳೀತು. ಒಂದು ಬ್ಯಾಗ್.
ಸಾರಿ ಮೇಡಮ್, ಇದರಲ್ಲೇನೋ ಮೋಸ ಆಗಿದೆ. ಬ್ಯಾಗ್ ಎಲ್ಲ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ. ಮುಚ್ಚಬಾಯಿ, ಬ್ಯಾಗ್ ಎಕ್ಸ್ಚೇಂಜ್ ಅಂತೆ ಸಾರಿ ಅಂತ. ಮತ್ತೆ ಹೋಗಿ ಇವರಿಬ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಇವ್ರನ್ನ ಕೊಂದಾದ್ರು ಆ ಬ್ಯಾಗ್ ತಗೊಂಡು ಹೋಗಿ. ನನ್ ಮುಂದೆ ನಿಂತ್ಕೊಂಡು ನನ್ನ ಹೊಟ್ಟೆ ಉರಿಸ್ಬೇಡಿ. ಗೆಟ್ ಲಾಸ್ಟ್. ಇವ್ರಿಗೂ ಏನಾದ್ರು ಸಂಬಂಧ ಇದೆಯಾ? ರವಿ, ಒಂದು ಪೇಪರ್ ತಗೋತೀನೋ? ಒಂದು ಸ್ಪೆಷಲ್ ಟೀ ಕೊಡಪ್ಪ. ಸಂಜು, ನಮ್ ಫೋಟೋ ನಮ್ದು. ಅಯ್ಯೋ, 10 ಲಕ್ಷ. ಪ್ರೇಮಿಗಳಿಗೋಸ್ಕರ ಪೊಲೀಸರ ಹುಡುಕಾಟ. ಲೇ ಜಯ, ಜಯ ಬರ ಇಲ್ಲಿ. ಏನ್ರಿ ಅದು? ನೋಡ್ತೀರಾ ಸುದ್ದಿನ? ಸುದ್ದಿ ಮನೆ ಹಾಳಾಯ್ತು. ಈ ಗೆಸ್ಟ್ ಹೌಸ್ ನಲ್ಲಿ ಒಂದಿದ್ರೆ ಒಂದಿಲ್ಲ, ಅದು ಸುದ್ದಿ. ಸದ್ಯಕ್ಕೆ ಅಡಿಗೆಗೆ ನೀರೇ ಇಲ್ಲ, ಅದು ಹೊಸ ಸುದ್ದಿ. ಹಬ್ಬಕ್ಕೆ ನನಗೆ ಹೊಸ ಸೀರೆನೇ ಇಲ್ಲ ರೀ. ಅಯ್ಯೋ ಬಿಡ್ರಿ, ಅದು ಬಿಸಿ ಬಿಸಿ ಸುದ್ದಿ. ಸದ್ಯಕ್ಕೆ ನಮ್ಮ ಸಂಸಾರಕ್ಕೆ ಬೇಕಾಗಿರೋದು ದುಡ್ಡು. ದುಡ್ಡು ಅದು ಸುದ್ದಿ ರೀ. ಅದನ್ನು ಬಿಟ್ಟು ಬೆಳಿಗ್ಗೆ ಕೂಡಲೇ ಈ ಪೇಪರ್ ಹಿಡ್ಕೊಂಡು ಕೂತು ಬಿಟ್ರೆ ನನ್ನ ಮೈಯೆಲ್ಲ ಉರಿದು ಹೋಗುತ್ತೆ. ಬಿಸಾಕ್ರಿ. ಪೇಪರ್ ಓದಿದ್ರೆ ಇವಳಿಗೆ ಸಂಕಟ, ಪೇಪರ್ ಓದ್ದೇ ಇದ್ರೆ ನನಗ್ ಸಂಕಟ. ಸಂತಾದ್ರೆ ತಣ್ಣಗಿರೋ ನೀರ್ ಕುಡಿರಿ. ಲೇ ಜಯ, ಜಯ ಅಲ್ಲಿ ನೋಡಿ, ಅಲ್ಲಿ. ಅಯ್ಯೋ, ಎಷ್ಟು ಲಕ್ಷಣವಾಗಿದ್ದಾರೆ. ಒಳ್ಳೆ ಜೋಡಿ, ಹೊಸ ಗಂಡು ಹೆಣ್ಣು ಅಂತ ಕಾಣಿಸುತ್ತೆ. ನನಗೇನೋ ಹಾಗನ್ಸ್ತಾ ಇಲ್ಲ ಕಣೆ. ಮನೆ ಬಿಟ್ಟು ಕದ್ದು ಓಡ್ ಬಂದಿರೋ ಲವರ್ಸು ಅಂತ ಕಾಣಿಸುತ್ತೆ. ಬಾಯ್ನ, ಬರೀ ಇಂಥದ್ದು ಕೆಟ್ಟ ಯೋಚನೆ ನೋಡಿ ನಿಮ್ದು. ಅನುಮಾನದ ಪ್ರಾಣಿ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರಮ್ಮ. ಏನ್ ರೂಮ್ ಬೇಕಾಗಿತ್ತ? ಒಂದು ದಿನಕ್ಕೋ ಒಂದು ವಾರಕ್ಕೋ? ಒಂದಿನಕ್ಕೆ ಸಾಕು. ಇವತ್ತು ರಾತ್ರಿ ಇದ್ದು ನಾಳೆ ಬೆಳಗ್ಗೆ ಹೊರಟೋಗ್ತೀವಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ ಇಷ್ಟು ದಿನಗಳಾಗಿದ್ವು ಅಲ್ವಾ ಸಂಜು? ಕೇಳಿದೀನಿ, ಇವ್ರು ನಿಜವಾಗ್ಲು ಅವರೇ. ಮುಚ್ಚ್ರಿ ಬಾಯ್ನ. ನಿಮ್ ಮದುವೆ ಆಗಿ ಎಷ್ಟು ದಿನ ಆಯ್ತು? ವಾಟ್? ಮದ್ವೆನಾ? ನಮ್ಗ ನೋಡಿಯೇನೆ, ನನ್ನ ಊಹೆ ನಿಜ ಆಯ್ತು. ನೋಡ್ರಿ, ಲವರ್ಸ್ಗೆಲ್ಲ ನಾವು ರೂಮ್ ಕೊಡೋದಿಲ್ಲ. ಮದುವೆ ಆಗಿರೋರಿಗೆ ಮಾತ್ರ ಈ ಗೆಸ್ಟ್ ಹೌಸ್ ಅಲ್ಲಿ ರೂಮ್. ಏನೇ ರಂಗೆ, ನಮ್ ಮದುವೆ ಆಗಿದೆ ಅಂತ ಹೇಳಕ್ಕೆ ನಾಚಿಕೆನಾ ನಿನ್ಗೆ? ಸರ್, ನನ್ನ ಹೆಂಡತಿ ತುಂಬಾ ನಾಚಿಕೆ ಸ್ವಭಾವದವಳು ಅಷ್ಟೇ. ನಾನು ಅಷ್ಟೇ. ಮದುವೆ ಆದ ಹೊಸದ್ರಲ್ಲಿ ತುಂಬಾ ನಾಚ್ಕೋತಿದ್ದೆ. ಇವಳು ಅಷ್ಟೇ ಮಾ. ಪ್ರಸ್ತುತ ಕೊನೆಗೆ ಹೋಗ್ಬೇಕಾದ್ರೆ ಗಂಡನ ಹೆಸರು ಹೇಳೋಕೆ ನಾಚ್ಕೊಂಡ್ಬಿಟ್ಲು. ಅದಕ್ಕೆ ನನ್ನ ಹೆಸರು ನಾನೇ ಹೇಳಿ ಒಳಗೋಗ್ಬಿಟ್ಟೆ. ನಾನು ಅಷ್ಟೇ ನಾಚ್ಕೊಂಡು ನಮ್ಮ ಯಜಮಾನ್ರ ಹೆಸರನ್ನ ಹೇಳಲೇ ಇಲ್ಲ. ಬನ್ನಿ ಬನ್ನಿ, ರೂಮ್ ತೋರಿಸ್ತೀನಿ. ಬಾಪ. ಏನು ರಂಗ, ನನ್ನ ರಂಗಿ ಅಂತೇನು? ಇಡಿಯಟ್. ಬಾ, ರೂಮ್ ಒಳಗೆ ನೋಡ್ಕೋತೀನಿ. ಬಾ. ಏನ್ ಸಂಜು, ಏನ್ ಯೋಚನೆ ಮಾಡ್ತಾ ಇದೀಯಾ? ಪೇಪರ್ ನಲ್ಲಿ ನ್ಯೂಸ್ ಬಂದಿದೆ. ಏನಂತ? ನಾವು ಬಿಟ್ಟು ಬಂದ ವ್ಯಾನ್ಗೂ ಆ ಮನುಷ್ಯನ್ಗೂ ಸಿಎಂ ಕೊಲೆಗೂ ಸಂಬಂಧ ಇದೆ ಅಂತ ಬರ್ದಿದ್ದಾರೆ. ಜೊತೆಲಿದ್ದವರು ಓಡೋಗಿದ್ದಾರೆ ಅಂತ ಬರ್ದಿದ್ದಾರೆ. ನನಗಂತೂ ತುಂಬಾ ಯೋಚನೆ ಆಗ್ತಾ ಇದೆ. ನಾವೇನು ತಪ್ಪು ಮಾಡಿಲ್ವಲ್ಲ, ಯಾಕೆ ಫೀಲ್ ಮಾಡ್ಕೋತೀಯಾ? ಕಮ್ ಆನ್ ಸಂಜು. ಅರ್ಚನಾ, ನೋಡು, ದಿಸ್ ಇಸ್ ನಾಟ್ ದ ಟೈಮ್, ಪ್ಲೀಸ್. ನಾನ್ ಹಿಂಗ್ ಬಿಡಲ್ಲ. ಸ್ಮೈಲ್ ಮಾಡು, ಸ್ಮೈಲ್ ಮಾಡು ಪ್ಲೀಸ್. ಅರ್ಚನಾ. ಅಮ್ಮ, ಊಟ ಕೊಡಿ. ಪಾಪ ಡಿಸ್ಟರ್ಬ್ ಮಾಡಿದೆ ಅಂತ ಕಾಣಿಸುತ್ತೆ. ಇಲ್ಲ ಇಲ್ಲ, ಸ್ವಲ್ಪ ಬೇಜಾರ್ ಮಾಡಿದ್ರಿ. ಇವತ್ತು ರಾತ್ರಿ ಒಳ್ಳೆ ಕಾಲಕ್ಷೇಪ. ಥ್ಯಾಂಕ್ ಯು ಡಾರ್ಲಿಂಗ್.
ಬಾಂಬು ಹುಷಾರು. ಹೇಗ್ ಬಂತು? ಮೈ ಗಾಡ್, ಇಲ್ಲಿ ನೋಡು, ನೆಗೆಟಿವ್. ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗನ್ಸುತ್ತೆ ಅದೇ ಆ ವ್ಯಾನ್ ನಲ್ಲಿ ಇದ್ರಲ್ಲ ಅವ್ರ ಬ್ಯಾಗ್ ಇರ್ಬೇಕು. ಆ ತರದಲ್ಲಿ ಎಲ್ಲೋ ಎಕ್ಸ್ಚೇಂಜ್ ಆಗೋಗಿದೆ. ಅಯ್ಯೋ, ಈಗೇನ್ ಮಾಡೋದು? ಸಿಎಂ ಮರ್ಡರ್ಗೂ ಆ ಮನುಷ್ಯನಿಗೂ ಸಂಬಂಧ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ನಾ ಸಿಕ್ಕಾಕೊಂಡ್ಬಿಟ್ವಿ. ನನ್ ಡ್ರೆಸ್ಸು ಹೆಚ್ಚಿ ನೋಡು, ಹಳೆದೆಲ್ಲ ಅಡ್ಜಸ್ಟ್ ಮಾಡ್ಕೋ. ಹೇಗಾರ ಮಾಡಿ ನಾವಿಲ್ಲಿಂದ ಎಸ್ಕೇಪ್ ಆಗ್ಬೇಕು. ಕಮಾನ್ ನೋಡು, ಇದನ್ನೆಲ್ಲ ಹುಷಾರಾಗಿ ತಿಳು. ಸರಿ, ನಾನು ಹೋಗಿ ಬಸ್ ಟೈಮಿಂಗ್ಸ್ ಕರ್ಕೊಂಡ್ ಬರ್ತೀನಿ. ಸರಿ, ಹೋಗು ಹೋಗು. ನಾನು ಬರ್ತೀನಿ. ಏನೆಯಾ ಇವ್ರಿಬ್ರನ್ನೆಲ್ಲಾದ್ರೂ ನೋಡಿದ್ಯಾ? ನೋಡಿದ್ದೀನಿ. ನೋಡಿದ್ಯಾ? ಎಲ್ಲಿ ನೋಡ್ದೆ? ಯಾವಾಗ ನೋಡ್ದೆ? ಹೇಳಯ್ಯ. ಹೇಳಲ್ಲ. ಪ್ಲೀಸ್ ಹೇಳಯ್ಯ. ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ನೋಡ್ತಾನೆ ಇದೀರಲ್ರಿ. ಎಲ್ಲಿ ಎಲ್ಲಿ ಪೇಪರ್ ಅಲ್ಲಿ. ನಮ್ಮ ಟೆನ್ಷನ್ ಅಲ್ಲಿ ನಾವಿದ್ರೆ ಜೋಕ್ ಏನು? ಈ ಫೋಟೋದಲ್ಲಿರೋ ವ್ಯಕ್ತಿಗಳನ್ನ ನಾನ್ ತೋರಿಸ್ತೀನಿ. ತೋರಿಸ್ತೀಯಾ? ಆದ್ರೆ ನನಗೆ ನೀವು 1 ಲಕ್ಷ ರೂಪಾಯಿ ಕೊಡ್ತೀರಾ? ಕೊಡ್ತೀನಿ. ಬನ್ನಿ ನನ್ ಜೊತೆ. ಹಾ ಬನ್ನಿ ಹೊಡ್ತೀನಿ. ಬನ್ನಿ. ಹಾ ಬನ್ನಿ ಬನ್ನಿ. ಯಾರು ಇವರು? ಇವರನ್ನ ಕರ್ಕೊಂಡು ಬಂದ್ರಿ? ಎಷ್ಟು ರೂಮ್ ಬೇಕು ನಿಮ್ಗೆ? ಅವರು ರೂಮ್ ಬಂದಿಲ್ಲ ಕಣೆ, ಅವರು ಸಿಬಿಐನವರಂತೆ. ಇಲ್ಲಿಗೆ ಬಂದಿದಾರಲ್ಲ ಇಬ್ರು, ಅವ್ರಿಗೂ ಸಿಎಂ ಮರ್ಡರ್ಗೂ ಸಂಬಂಧ ಇದೆ ಅಂತ ಕಣೆ. ಇಲ್ಲಿ ನೋಡಿ ಫೋಟೋಗಳು ನೋಡಿ. ಏನ್ ಹೇಳ್ತಾ ಇದ್ದೀರಿ? ಪಾಪ ಈ ಹುಡುಗರು ಅಂತವ್ರಲ್ಲ ರೀ, ಭಾರಿ ಒಳ್ಳೆಯವರು. ಹಾ ಒಳ್ಳೆಯವರೇ. ಅದ್ ಸರಿ, ಅವರೆಲ್ಲಿದ್ದಾರೆ? ಬೆಡ್ರೂಮ್ ಅಲ್ಲಿ ಇದ್ದಾರೆ. ಬೆಡ್ರೂಮ್ ಅಲ್ಲ ಸರ್, ಬೆಡ್ರೂಮ್ ಅಲ್ಲಿ ಇದ್ದಾರೆ. ಬನ್ನಿ. ಅಯ್ಯೋ ನೋಡಿ ಇವರೇ. ಯಾರು ನೀವು? ಏನ್ ಬೇಕಾಗಿತ್ತು? ಯಾರು ಸರ್ ಇವರೆಲ್ಲ? ಹಾ ಗೊತ್ತಾಗತ್ತೆ. ಬಾಸ್, ಯಾವ ಬ್ಯಾಗ್ ಕಾಣಿಸ್ತಿಲ್ಲ. ಆ ಜರ್ನಲಿಸ್ಟ್ ಬ್ಲಾಕ್ ಬ್ಯಾಗ್ ಇಲ್ಲಿ. ಯಾವ ಜರ್ನಲಿಸ್ಟು, ಯಾವ ಬ್ಲಾಕ್ ಬ್ಯಾಗು? ನನ್ಗೇನು ಗೊತ್ತಿಲ್ಲ. ಮರ್ಯಾದೆಯಾಗಿ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ನಲ್ರಿ. ಗೊತ್ತಿಲ್ಲ. ಯಾಕಯ್ಯ ಈ ಹುಡುಗಿಗೆ ಇಷ್ಟು ಹಿಂಸೆ ಕೊಡ್ತಾ ಇದೀಯಾ? ಎಲ್ಲ ನಿನ್ ಲವರು. ಅದು ಅಲ್ಲಿ ಬಂದ್ರು. ಸಿಕ್ಬಿಡ್ತು ನಿಮ್ ಬ್ಯಾಗ್ ಸಿಕ್ಬಿಡ್ತು. ಇದೇ ತಾನೆ ನಿಮ್ ಬ್ಯಾಗು? ಕೊಡಿ 1 ಲಕ್ಷ ರೂಪಾಯಿ ಕೊಡ್ತೀನಿ. ಕೊಡುವ ಬ್ಯಾಗ್. 1 ಲಕ್ಷ ರೂಪಾಯಿ ಕೊಡ್ತೀನಿ. ಶೂಟ್ ಮಾಡ್ಬಿಡ್ತೀನಿ. ಅಯ್ಯೋ ಬೇಡಪ್ಪ, ಬೇಡ. ಎಲ್ಲ ರೂಮ್ ಒಳಗೆ ಹೋಗಿ. ಅರ್ಚನಾ, ಅಯ್ಯೋ ಕೊಟ್ಬಿಡಿ ಇದಂತೆ. ನಾನೇನು ತಪ್ಪು ಮಾಡಿಲ್ಲ. ಅಯ್ಯೋ ನಡಿಯೋ. ಬರ್ಲೇನಮ್ಮ? ಓಕೆ ಗುರು. 100 ರೂಪಾಯಿ ಚೇಂಜ್ ಕೊಡ್ತೀರಾ? ಕೊಡಿ. ಕೊಡ ಬಂದು. ಇವನ್ನೆಲ್ಲ ನೋಡ್ದಂಗಿದೆಯಲ್ಲ. ಹೌದಲ್ವಾ ಸಾಹೇಬ್ರೆ?
ಯಾರು ಇಲ್ಲ ಅಂತ ಕಾಣಿಸುತ್ತಲ್ವಾ? ಯಾಕಿಲ್ಲ, ಇದೀವಲ್ಲ 3 ಜನ. ಅರ್ಚನಾ, ಯಾರು? ಅಂದ್ಹಾಗೆ ನೀವ್ ಯಾರ್ರೀ? ಟೂ ಲೇಟ್. ಅಂದ್ರೆ ಇಷ್ಟೊತ್ತವರೆಗೂ ನೀವು ಕೇಳದೆ ಇದ್ದಿದ್ದು ತಪ್ಪು, ಈಗ ನಾನು ಹೇಳೋದು ತಪ್ಪು. ಅದಲ್ಲ ಮೇಡಮ್, ನೀವ್ ಯಾರು, ನಿಮ್ ಹೆಸರೇನು, ನಿಮ್ ಅಡ್ರೆಸ್? ತಪ್ಪು. ಸೀಕ್ರೆಟ್. ಹಾಗಲ್ಲ ಮೇಡಮ್, ನೀವು ನಮ್ಮನ್ನ ಕಾಪಾಡಿದ್ದೀರಿ, ನೀವ್ ಯಾರು ಅಂತ ತಿಳ್ಕೊಬಾರ್ದಾ? ಹೇಳಿದ್ರೆ ಏನ್ ತಪ್ಪಾಗತ್ತೆ ಅಂತ. ಒಬ್ಬ ಭಾರತದ ಪ್ರಜೆಯಾಗಿ ನಿಮ್ಮಂಥ ಯುವ ಪ್ರೇಮಿಗಳನ್ನ ಕಾಪಾಡೋದೇ ನನ್ನ ಕರ್ತವ್ಯ. ಒಬ್ಬ ಸಿಬಿಐ ಆಫೀಸರ್ ಆಗಿ ಸಿಬಿಐ ನಿನ್ನನ್ನು ಕಾಪಾಡೋದೇ ನನ್ನ ಆದ್ಯ ಕರ್ತವ್ಯ. ಸಿಬಿಐ ಆಫೀಸರ ಮತ್ತೆ SI ನೋಡಿ ಓಡೋಟೋದ್ರಿ? ಸೀಕ್ರೆಟ್, ಪ್ರೊಫೆಷನಲ್ ಸೀಕ್ರೆಟ್. ಏನೋ ನಿಮ್ಮಂಥ ಲವರ್ಸ್ನ ಕಂಡ್ರೆ ನನಗೊಂಥರ ಸಿಂಪತಿ, ಅದಕ್ಕೆ ನಿಮ್ಮನ್ನ ಪೊಲೀಸಿಂದ ಕಾಪಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಇನ್ನಿಲ್ಲಿ ನಿಮಗೆ ಯಾವ ಡೇಂಜರು ಇಲ್ಲ, ನೀವಿಬ್ರು ಸೇಫ್ ಆಗಿರೋ. ಓಕೆನಾ? ನಂಗೆ ತುಂಬಾ ದಾಹ ಆಗ್ತಾ ಇದೆ. ಅರ್ಚನಾ, ಫಾಲೋ ಮೀ. ಅಯ್ಯೋ ದೇವ್ರೆ, ಏನಪ್ಪ ನೀವು ಒಳಗ್ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಕೂಲ್ ಡ್ರಿಂಕ್ಸ್ ತರ್ತೀನಿ. ಚಲ್ ಚಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕುಡಿತಾ ಇರಿ, ನಾನ್ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಚೀಫ್ ಮಿನಿಸ್ಟರ್ ನಿಮ್ಗೆ ಗೊತ್ತಾ? ಗೊತ್ತಾ? ಅವಳು ನನ್ ಚಿಕ್ಕಮ್ಮ, ನನ್ನ ಯಾವಾಗ್ಲೂ ಪುಟ್ಟು ಪುಟ್ಟ ಪುಟ್ಟಿ ಅಂತ ಕರಿತಾ ಇರ್ತಾರೆ. ಚಿಕ್ಕಮ್ಮನ? ನನಗೂ ಅವಳಿಗೂ ಸೇಮ್ ವಯಸ್ಸು, 15 ವರ್ಷ ಜಾಸ್ತಿ ಅವಳಿಗೆ. ಹೇಗೆ? ಸೀಕ್ರೆಟ್ ಸೀಕ್ರೆಟ್. ಹಲೋ, ಯಾರು? ಹಲೋ, ದೊಡ್ಡ ಯಜಮಾನ್ರು ಮಹೇಂದ್ರ ಪ್ರಸಾದ್ ಇದ್ದಾರಾ? ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ತಾವ್ಯಾರು? ನನ್ನ ಹೆಸರು ವಿಜಲ್ ಬೆಲ್ಲೆ ಅಂತ. ಅವ್ರಿಗೆ ಹೇಳು ಮುಖ್ಯವಾದ ಮ್ಯಾಟರ್ ಮಾತಾಡ್ಬೇಕು, ಆಮೇಲೆ ಫೋನ್ ಮಾಡ್ತೀನಿ ಅಂತ. ಬೆಕ್ತಿ ಕೊಡಿ, ಬೆಕ್ತಿ ಕೊಡಿ, ಕಮಾನ್ ಕೊಡಿ. Very tasty. Hey, ರಿಲ್ಯಾಕ್ಸ್, ನಿಮ್ ಸೇಫ್ಟಿಗೋಸ್ಕರ. ನಮ್ಗೇನ್ ಬಿಡು. Sorry dear, sorry. Come here, come here. Oh, come on, you fool. ಏನೇನೋ ಮಾತಾಡ್ತಾ ಇದೆಯಲ್ಲ. ಸೆನ್ಸಾರ್, ಸೆನ್ಸಾರ್. Come on dear. Sexy, sexy ಆಗಿ ಒಳ್ಳೆ ಕ್ರಿಕೆಟ್ ಪಿಚ್ ತರ ಕಾಣ್ತಾ ಇದೆಯಾ? ಈಗ ಅಲ್ಲಿ ಬೌನ್ಸರ್, ಅಲ್ಲಿ ಸಿಕ್ಸರ್. No sensor. Sensor ಮಾತೇ ಇಲ್ಲ. ಅರ್ಜನ ಮೈ ವಿರಾಟ್, ಅರ್ಜನ ಮೈ ಡಾರ್ಲಿಂಗ್, ನಾನು ಇವತ್ತು ಬ್ಯಾಟಿಂಗ್ ಮಾಡಲೇಬೇಕು. ನನಗೂ ಅಷ್ಟೇ, ಕ್ರಿಕೆಟ್ ಅಟ್ಲಿ
ಅಟ್ಲೀಸ್ಟ್ ಒನ್ ಡೇ ಮ್ಯಾಚ್ ಆಡ್ಬೇಕು ತುಂಬಾ ಇಷ್ಟ. Come on, dear. ಅಫಿಷಿಯಲ್ ಆಗಿ ಗ್ರೀನ್ ಸಿಗ್ನಲ್ ಸಿಗೋ ತನಕ ಮ್ಯಾಚ್ ಸ್ಟಾರ್ಟ್ ಆಗಲ್ಲ. No, no, no. 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 Let me go up. No. Nothing official about it. Unofficial. Yeah, Come on, yeah. darling. Come on, darling. ಏನ್ ತಾತ ನೀವು ಮಾಡ್ತಾ ಇರೋ ಕೆಲಸ? ಏನು? ಇದು ನಿಮ್ಗೆ ಸರಿ ಅನ್ಸತ್ತಾ? ಛೇ ಏನು? ನೀವ್ ಈ ತರ ಮೊಮ್ಮಗಳ ಮಾತಿಗೆ ಬೆಲೆ ಕೊಡದೆ ಹೋಗ್ತೀರಾ ಅಂತ ನಾ ಖಂಡಿತ ಅನ್ಕೊಂಡಿರ್ಲಿಲ್ಲ. ಏನಮ್ಮ ನಾ ಏನ್ ತಪ್ಪು ಮಾಡ್ದೆ? ತಪ್ಪಾ? ನಿಮ್ ಮನ್ಸಾಕ್ಷಿ ಕೇಳಿ ಹೇಳತ್ತೆ. ಮನಸ್ಸಾಕ್ಷಿ? ನಂಗೇನು ಅರ್ಥ ಆಗಿಲ್ಲ, ಅದೇನು ಅಂತ ಸರಿಯಾಗಿ ಹೇಳಮ್ಮ. ಅಲ್ಲ, ಮಾತ್ರೆಗಳು ಯಾಕೆ ತಗೊಳ್ದೆ ಹೋಗ್ತಾ ಇದ್ದೀರಾ? ಯಾಕೆ ತಗೊಳ್ದೆ ಹೋಗ್ತಾ ಇದ್ದೀರಾ? ತಗೊಳ್ಳಿ, ಫಸ್ಟ್ ತಗೊಳ್ಳಿ ಇದನ್ನ. ಮಾತ್ರೆ ಇದು ನುಂಗಿ ನುಂಗಿ ಬೇಜಾರಾಗಿ ಹೋಗ್ಬಿಟ್ಟಿದ್ಯಮ್ಮ. ನೋಡು, ಇದು ನುಂಗ್ತಾ ಕಷ್ಟ ಪಡೋದಕ್ಕಿಂತ ಒಂದೇ ಸಲ ಗೊಟಕ್ ಅನ್ಬಿಡೋದು ವಾಸಿ. ಛೇ, ಎಂತ ಮಾತಾಡ್ತಾ ಇದ್ದೀರಾ ತಾತ? ತಾಯಿ ತಂದೆ ಕಳ್ಕೊಂಡು ತಬ್ಲಿ ಆಗಿರೋ ನನ್ನ ಅನಾಥಳಾಗಿ ಮಾಡ್ಬೇಕು ಅಂತಿದ್ದೀರಾ? ಇಲ್ಲಮ್ಮ, ಇಲ್ಲಮ್ಮ. ಮತ್ತೆ ಇನ್ನೊಂದ್ಸಲ ಹಾಗೆಲ್ಲ ಮಾತಾಡ್ಬೇಡಿ. ಆಯ್ತು, ತಪ್ಪಾಯ್ತು, ಸರಿನಾ? ಮಾತ್ರೆ ನುಂಗಿ. ಬೆಟ್ಟದ ಮೇಲೆ ಬೆಳಕಾದಂಗೆ ಚೆಲುವೆ ನೀನು ಬಂದಾಗ, ಮಾಗಿಯ ಮಂಜಿನ ತಂಪಿನ ಹಾಗೆ ಸುಂದರಿ ನೀನು ನಕ್ಕಾಗ, ಮಲ್ಲಿಗೆ ಹೂವ ಮಳೆಯದು ಸುರಿದಂಗೆ ಆ ನಿನ್ನ ಮಾತಲ್ಲ, ಆ ನಿನ್ನ ಬಳೆಯ ಗಲಗಲ ದನಿಯಲ್ಲಿ ತೇಲೋಯ್ತು ಮನಸ್ಸೆಲ್ಲ. ಮೋಡದ ಹಿಂದೆ ರವಿ ಬಂದಂಗೆ ಚೆಲುವ ನೀನು ಬಂದಾಗ, ತೆಂಗಿನ ಗರಿಗಳು ತೂಗಿದ ಹಂಗೆ ನಿನ್ನನ್ನು ಕಂಡು ಮೈಯಾಗ, ಈ ನನ್ನ ಮನಸ್ಸು ತಕ ತಕ ಕುಣಿದಿದೆ ಕಾಡಲ್ಲಿ ನವಿಲಂಗೆ, ಏಕೇನೋ ಎಲ್ಲೂ ಬಲು ಖುಷಿ ಕಂಡಿದೆ ಬೆಳ್ಳಕ್ಕಿ ಹಾಡಂಗೆ. ಕಲ್ಲು ಬಂಡೆಯ ಮೇಲೆ ನಮ್ಮಯ ಹೆಸರನ್ನು ನೋಡು, ಕಾಲ ಸಾಗಿದ ಮೇಲೂ ಒಲವಿನ ಅಳಿಸದ ಹಾಡು, ಸೂರ್ಯನ ಸಾಕ್ಷಿ ಕೇಳೆ ಚಿನ್ನ ನಿನ್ನ ಜೊತೆ ಬಿಡನು, ಒಂದೇ ರಾಗ ಒಂದೇ ತಾಳ ಈ ನಮ್ಮ ಬದುಕಿನಲ್ಲಿ, ಈ ಪ್ರೇಮ ನಗುತ್ತಿರಲಿ. ಬೆಟ್ಟದ ಮೇಲೆ ಬೆಳಕಾದಂಗೆ ಚೆಲುವೆ ನೀನು ಬಂದಾಗ, ಹಾ ಮಾಗಿಯ ಮಂಜಿನ ತಂಪಿನ ಹಾಗೆ ಸುಂದರಿ ನೀನು ನಕ್ಕಾಗ, ಈ ನನ್ನ ಮನಸ್ಸು ತಕ ತಕ ಕುಣಿದಿದೆ ಕಾಡಲ್ಲಿ ನವಿಲಂಗೆ, ಏಕೇನೋ ಎಲ್ಲೂ ಬಲು ಖುಷಿ ಕಂಡಿದೆ ಬೆಳ್ಳಕ್ಕಿ ಹಾಡಂಗೆ. ತಾಳ ಏನು ಸೊಗಸದು ಚಿನ್ನ, ಮುಗ್ಧ ಜೀವದಲ್ಲಿ ಎಂಥ ಸೊಗಡಿದೆ ಚೆನ್ನ, ಮೋಸ ಇಲ್ಲ ವೇಷ ಇಲ್ಲ
ಕಾಣದಂಗೆ ಚೆಲುವೆ ನೀನು ಬಂದಾಗ ಮಾಗಿಯ ಮಂಜಿನ ತಂಪಿನ ಹಾಗೆ ಸುಂದರಿ ನೀನು ನಕ್ಕಾಗ ಮಲ್ಲಿಗೆ ಹೂವ ಮಳೆಯಲು ಸುರಿದಂಗೆ ಆ ನಿನ್ನ ಮಾತೆಲ್ಲ ಆ ನಿನ್ನ ಬಳೆಯ ಗಲಗಲ ದನಿಯಲ್ಲಿ ತೇಲೋಯ್ತು ಮನಸ್ಸೆಲ್ಲ ಮೋಡದ ಹಿಂದೆ ರವಿ ಬಂದಂಗೆ ಚೆಲುವ ನೀನು ಬಂದಾಗ ತೆಂಗಿನ ಗರಿಗಳು ತೂಗಿದ ಹಂಗೆ ನಿನ್ನನ್ನು ಕಂಡು ಮೈಯಾಗ ಈ ನನ್ನ ಮನಸ್ಸು ತಕ ತಕ ಕುಣಿದಿದೆ ಕಾಡಲ್ಲಿ ನವಿಲಂಗೆ ಏಕೇನೋ ಎಲ್ಲರೂ ಬಲು ಖುಷಿ ಕಂಡಿದೆ ಬೆಳಗ್ಗೆ ಹಾಡಂಗೆ ಡೋಂಟ್ ಮೂವ್ ಸ್ಟಾಪ್ ದಟ್ ನೀವು ನಮ್ಮನೇಲಿ ಇದು ನಿಮ್ಮನೇನಾ? ಎಸ್ ಮೇಡಮ್ ನಾವು ಕಳ್ರಲ್ಲ ಮೇಡಮ್, ಸ್ವಲ್ಪ ಹೊತ್ತು ಇಲ್ಲಿ ಬಚ್ಚಿಟ್ಕೊಳ್ಳೋಣ ಅಂತ ಬಂದ್ವಿ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಶೋರ್ ಬಿಡ್ತೀನಿ. ನಿನ್ನ ನಿಮ್ ತಾತನ ಹತ್ರ, ಇವನ್ನ ಇವ್ರ ಮಾವನ ಹತ್ರ. ಮೇಡಮ್ ಯು ಆರ್ ಕಮಿಂಗ್ ಟು ದ ರೈಟ್ ಪ್ಲೇಸ್. ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನೀವು ಊರ್ನವ್ರ ಕಣ್ಣಿಗೆ ಮಣ್ಣೆರ್ಚಿ ಇಷ್ಟು ದಿನ ಮೋಸ ಮಾಡಿರಬಹುದು, ಆದ್ರೆ ನನ್ನ ಹತ್ರ ನಡೆಯಲ್ಲ. ನಾವೇನು ಕ್ರಿಮಿನಲ್ಸ್ ಅಲ್ಲ. ನೀವೇನ್ರಿ ಮಾಡಕ್ಕಾಗುತ್ತೆ? ನಮ್ಮಿಬ್ಬರನ್ನ ವಾಪಸ್ ಬಿಡ್ಬೋದು, ನಮ್ ಪ್ರೀತಿನ ಹಾಳು ಮಾಡ್ಬೋದು, ಜೀವನ ಪೂರ್ತಿ ನಾವ್ ಕಣ್ಣೀರ್ ಸುಸ್ತು ಹಾಗೆ ಮಾಡ್ಬೋದು. ನಮ್ಮನ್ನ ಹಿಡ್ಕೊಟ್ರೆ ನಿಮಗೆ 10 ಲಕ್ಷ ರೂಪಾಯಿ ಒಂದ್ ಗೋಲ್ಡ್ ಮೆಡಲ್ ಸಿಗತ್ತೆ ಅನ್ನೋ ದುರಾಸೆ. ನಾನು ಒಂದ್ ಹೆಣ್ಣಾಗಿ ಕೇಳ್ತಾ ಇದ್ದೀನಿ, ನಿಮಗ್ ಹೃದಯ ಅನ್ನೋದಿದ್ಯಾ? ಇದ್ರೆ ಅದ್ರಲ್ಲಿ ಪ್ರೀತಿ ಇದೆಯಾ? ಆ ಪ್ರೀತಿ ಬಗ್ಗೆ ವಿಶ್ವಾಸ, ನಂಬಿಕೆ ಇದೆಯಾ? ನಿಮಗೇನ್ರಿ ಗೊತ್ತು ಪ್ರೀತಿ ಬಗ್ಗೆ? ನಿಮ್ಗೆ ಪ್ರೀತಿ ಬೆಲೆ ಗೊತ್ತಿದ್ರೆ ನಮ್ಮಂತ ಪ್ರೇಮಿಗಳ ಅವಸ್ಥೆ ಏನು ಅಂತ ಗೊತ್ತಾಗ್ತಾ ಇತ್ತು. ನಾವಿಬ್ರು ಒಬ್ರಿಗೊಬ್ಬರನ್ನ ಎಷ್ಟು ಪ್ರೀತಿಸ್ತೀವಿ ಅನ್ನೋದು ನಿಮ್ಗೇನ್ರಿ ಗೊತ್ತು? ಈ ಪ್ರೀತಿಗೋಸ್ಕರ ನಾವೇನ್ ಬೇಕಾದ್ರೂ ತ್ಯಾಗ ಮಾಡಕ್ ಸಿದ್ಧವಾಗಿದ್ದೀವಿ ಅನ್ನೋದು ನಿಮ್ಗೇನ್ರಿ ಗೊತ್ತು? ಇಲ್ಲ, ನೋ, ಈ ಜನ್ಮದಲ್ಲಿ ನಿಮಗ್ ಗೊತ್ತಾಗಕ್ ಸಾಧ್ಯವಿಲ್ಲ. ಯಾಕಂದ್ರೆ ನೀವ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ತಾನೇ ಅದು ನಿಮ್ಗೆ ಗೊತ್ತಾಗಕ್ಕೆ. 24 ಗಂಟೆನೂ ಪೊಲೀಸು, ಲಾಠಿ, ಅರೆಸ್ಟು, ವಾರಂಟು, ಲಾಕಪ್ಪು ಅನ್ನೋ ಪ್ರಪಂಚದಲ್ಲೇ ಓಡಾಡ್ತಿರೋ ನಿಮಗೆ ಪ್ರೀತಿ ಬಗ್ಗೆ ಏನ್ರಿ ಗೊತ್ತು? ಸದಾ ಹುಲಿ ತರ ಓಡಾಡ್ತೀರಾ, ಕೈಗೆ ಸಿಕ್ಕಿದ್ರೆ ಹೆದರ್ಸ್ತೀರಾ, ಬಾಯ್ ಬಿಟ್ರೆ ಒದಿತೀರಾ. ನಿಮ್ಮಂತ ಕಲ್ಲು ಹೃದಯದಾರನ ಯಾರು ಪ್ರೀತಿಸ್ತಾರೆ? ಹೌದು, ನೀವು ಕಲ್ಲು, ನಿಮ್ ಹೃದಯನೂ ಕಲ್ಲು ಕಲ್ಲು ಕಲ್ಲು. ನನಗೆ ಪ್ರೀತಿ ಬಗ್ಗೆ ಹೇಳ್ತಿದ್ದೀರಾ? ವಯಸ್ಸಿಗೆ ಬಂದ ತಕ್ಷಣ ಲವ್ ಲೆಟರ್ ಬರೆಯೋದೇ ಪ್ರೀತಿ, ಮನೆಯವ್ರು ಬೇಡ ಅಂದ ತಕ್ಷಣ ಮನೆ ಬಿಟ್ಟು ಓಡ್ ಹೋಗೋದೇ ಪ್ರೀತಿ, ಭವಿಷ್ಯದ ಬಗ್ಗೆ ಯೋಚಿಸದೆ ಊರು ಸುತ್ತೋದೇ ಪ್ರೀತಿ. ನಿಮ್ ಪ್ರೀತಿಗೆ ಏನಿದೆ ಜವಾಬ್ದಾರಿ, ಏನಿದೆ ಅರ್ಥ? ಕಮ್ ಆನ್ ಟೆಲ್ ಮೀ. ಪ್ರೀತಿ ನೋಡಿ, ನನ್ನ ಲವರ್ ಪ್ರದೀಪ್. ನಾವಿಬ್ರು ತುಂಬಾ ಪ್ರೀತಿಸಿದ್ವಿ, ಮದ್ವೆನೂ ಮಾಡ್ಕೊಂಡ್ವಿ. ಆದ್ರೆ ಆ ವಿಧಿ ನಾವಿಬ್ರು ಚೆನ್ನಾಗಿರೋದನ್ನ ಸಹಿಸ್ಲಿಲ್ಲ. ಪ್ರೀತಿ ಕಣ್ಣಿ ಕಾಣಿಸಲ್ಲ, ಏನೋ ಅದು ಹೃದಯದಲ್ಲಿ ತುಂಬಿರುತ್ತೆ. ಈಗ ಹೇಳಿ, ನನಗೆ ಪ್ರೀತಿ ಪಾಠ ಹೇಳ್ತೀರಾ? ವೆರಿ ಸಾರಿ ಮೇಡಮ್, ನಿಮ್ಮ ಜೀವನದಲ್ಲಿ ನಡೆದಿರೋ ಕಹಿ ಘಟನೆ ಬಗ್ಗೆ ತಿಳಿದೆ
ನಿಮ್ ಮನಸ್ಸನ್ನ ನೋಯಿಸ್ಬಿಟ್ವಿ. ಕ್ಷಮಿಸಿ ಮೇಡಮ್, ಪ್ಲೀಸ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್, ಕ್ಷಮಿಸ್ಬಿಡಿ. ಹೇಳಿ, ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ನಂಗೆ ಸಂಪೂರ್ಣ ನಂಬಿಕೆ ಇದೆ. ಈ ಪ್ರಪಂಚನೇ ಎದುರಾದ್ರೂ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ. ಸಿಎಂ ಮರ್ಡರ್ಗೂ ನಿಮ್ಗೂ ಸಂಬಂಧ ಇಲ್ಲ ಅಂತ ನನಗೆ ಗೊತ್ತು. ಬನ್ನಿ. ಸಂಜಯ್, ಅರ್ಚನಾ, ಇದು ಶುಭ ಮುಹೂರ್ತ. ನಿಮ್ಮಿಬ್ಬರ ಲವ್ ಸ್ಟೋರಿ ಸೂಪರ್ ಸಕ್ಸಸ್ ಆಗ್ಲಿ ಅಂತ ಆ ಪರಮೇಶ್ವರನ್ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಜಾನ್ಸಿ ಅವರೇ. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹನಿ ಹಾರ್ಟ್. ವಾಟ್? ಹನಿ ಹಾರ್ಟ? ನನ್ನ? ಹೌದು, ನಿಮ್ಮನ್ನೇ. ಟೈಗರ್ ಝಾನ್ಸಿ ಹೃದಯದಲ್ಲೂ ಇಷ್ಟು ಪ್ರೀತಿ ತುಂಬಿದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಓಕೆ, ನಡೀರಿ. ಓ, ಮಿಸ್ಟರ್ ಮಹೇಂದ್ರ ಪ್ರಸಾದ್, ಏನ್ ಆಶ್ಚರ್ಯ! ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಬಿಟ್ನಾ ಅಥವಾ ಅಮಾವಾಸ್ಯೆ ದಿನ ಚಂದ್ರ ಕಾಣಿಸ್ಕೊಂಡ್ಬಿಟ್ನಾ? ಹಂಗ್ಸು ಜನಾರ್ದನ್, ಹಂಗ್ಸು. ಇವತ್ತು ನಾನು ಸೋತು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ನೀನು ಏನು ಬೇಕಾದ್ರೂ ಅನ್ಬಹುದು. ಎಲ್ಲ ಸಹಿಸ್ಕೊಳ್ಳೋ ಹಾಗೆ ಮಾಡಿಬಿಟ್ಲು ನನ್ನ ಮೊಮ್ಮಗಳು. ಊರು ಸೂರ್ಯ ಹೋದ್ಮೇಲೆ ಕೋಟೆ ಬಾಗಿಲು ಹಾಕದ್ರಂತೆ, ಹಾಗೆ ನಿಮ್ಮ ಮೊಮ್ಮಗಳು ಓಡೋದ್ಮೇಲೆ ಬಾಯಿ ಬಡ್ಕೊಂಡ್ರೆ ಏನ್ರಿ ಪ್ರಯೋಜನ? ಉರಿಯೋ ಗಾಯದ ಮೇಲೆ ಉಪ್ಪು ಹಾಕಬೇಡಿ ಜನಾರ್ದನ್. ನನ್ನ ಮೊಮ್ಮಗಳಿಲ್ದೆ ನಾನು ಬದುಕೋಕ್ ಸಾಧ್ಯವೇ ಇಲ್ಲ. ನನ್ನ ಸಂಕಟ, ನೋವು ನೀವು ಅರ್ಥ ಮಾಡ್ಕೊಳಕ್ ಆಗೋಲ್ಲ. ದೇವರು ನನಗೆ ಬೇಕಾದಷ್ಟು ಆಸ್ತಿ ಕೊಟ್ಟಿದ್ದಾನೆ. ಅಷ್ಟು ಆಸ್ತಿಗೂ ಅರ್ಚನಾ ಒಬ್ಬಳೇ ವಾರಸದಾರಳು. ಅದಕ್ಕೆ ಆಸ್ತಿ ಮೇಲಿನ ಆಸೆಯಿಂದ ಯಾರಾದ್ರೂ ಅವಳಿಗೆ ಮೋಸ ಮಾಡಿಬಿಟ್ಟಾರನ್ನೋ ಹೆದರಿಕೆಯಿಂದ ಅವಳನ್ನು ತುಂಬಾ ಕಟ್ನಿಟ್ಟಾಗಿ ಬೆಳೆಸಿದೆ. ಆದ್ರೆ ಹೇಗೋ ನಿಮ್ಮ ಸೋದರಳಿಯ ಅವಳ ಮನಸ್ಸನ್ನ ಗೆದ್ದುಬಿಟ್ಟ. ನಾನದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಇಷ್ಟೆಲ್ಲ ಕಷ್ಟ ನಷ್ಟ ಅನುಭವಿಸಿದ್ರು ಅವರಿನ್ನೂ ಒಂದಾಗಿದ್ದಾರೆ ಅಂದ್ರೆ ಆ ಪ್ರೀತಿ ನಿಜವಾದ್ದು. ಅದಕ್ಕೆ ಜನಾರ್ದನ್, ನಮ್ಮಿಬ್ಬರ ಮಧ್ಯ ಈ ವಿರಸ ಸಾಕು ಅಂತ ನಾನು ಬಿಳಿ ಬಾವುಟ ಹಿಡ್ಕೊಂಡು ನಿಮ್ಮ ಮನೆ ಬಾಗಿಲಿ ಬಂದಿರೋದು. ಈ ಕೆಲಸ ಮೊದಲೇ ಮಾಡಿದ್ದಿದ್ರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಾನೇ ಇರಲಿಲ್ಲ. ಏನು ಮಾಡೋದು? ನನ್ನ ಮೊಮ್ಮಗಳು ನನ್ನ ಬಿಟ್ಟು ಹೊರಟೋಗ್ತಾಳೆ ಅಂತ ನಾನು ಕನಸಲ್ಲೂ ಎಣಿಸಿರ್ಲಿಲ್ಲ. ಅವರಿಬ್ರು ಎಲ್ಲೇ ಇದ್ರು ವಾಪಸ್ ಬರೋ ಹಾಗೆ ಮಾಡ್ಬೇಕು ಜನಾರ್ದನ್. ಈ ಮದುವೆಗೆ ನಾನು ಒಪ್ಪಿದ್ದೀನಿ, ನೀವು ಒಪ್ಪಿ. ನಾವಿಬ್ರು ಒಪ್ಪಿದೀವಿ ಅಂತ ಪೇಪರ್ಲ್ ಹಾಕ್ಸಿದ್ರೆ ಅವರಿಬ್ರು ಖಂಡಿತ ವಾಪಸ್ ಬರ್ತಾರೆ ಜನಾರ್ದನ್. ನೋ, ನಾನು ನಿಮ್ಮ ಶ್ರೀಮಂತ ಸಂಬಂಧನ ಒಪ್ಪೋದಿಲ್ಲ. ಬೇಡಿ ಬೇಡಿ ಜನಾರ್ದನ್, ಬೇಡಿ, ಹಠ ಹಿಡಿಬೇಡಿ. ನನ್ನ ಆಸ್ತಿ ಅಂತಸ್ತು ಎಲ್ಲದಕ್ಕಿಂತ ಪ್ರೀತಿ ದೊಡ್ಡದು ಅಂತ ನನ್ನ ಮೊಮ್ಮಗಳು ತೋರಿಸಿಬಿಟ್ಲು. ಅವಳು ಗೆದ್ದು ಬಿಟ್ಟು ನಾನು ಸೋತ್ಬಿಟ್ಟೆ. ನನ್ನ ಮೊಮ್ಮಗಳಿಗೋಸ್ಕರ ನನ್ನ ಶ್ರೀಮಂತಿಕೆನೆಲ್ಲ ಬಿಟ್ಕೊಡಕ್ ನಾ ತಯಾರಿದ್ದೀನಿ. ಆದ್ರೆ ನಾನು ಮಾಡಿದ ಒಂದೇ ಒಂದು ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ನನಗೊಂದು ಅವಕಾಶ ಕೊಡಿ. ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ಹೇಳಿ ಸರ್, ನೀವು ದೊಡ್ಡವರು, ನಾನು ಅಷ್ಟು ಕಲ್ಲು ಹೃದಯದವನಲ್ಲ. ನೀವು ನಿಜವಾಗಿಯೂ ಬದಲಾಗಿದ್ದೀರೋ ಅಥವಾ ನಾಟಕ ಆಡ್ತಾ ಇದ್ದೀರೋ ಅಂತ ಪರೀಕ್ಷೆ ಮಾಡೋದಕ್ಕೆ ಆ ರೀತಿ ಮಾತಾಡೋದು. ಐ ಆಮ್ ಸೋ ಸಾರಿ ಸರ್. ಬನ್ನಿ, ಪೊಲೀಸ್ ಕಮಿಷನರ್ ಕಾಂಟ್ಯಾಕ್ಟ್ ಮಾಡೋಣ. ಹಲೋ ಪೊಲೀಸ್ ಸ್ಟೇಷನ್. ಹಲೋ ಹಲೋ ಮೇಡಮ್, ನಾನು ಜರ್ನಲಿಸ್ಟ್ ಕಿಶೋರ್ ಫ್ರೆಂಡ್ ಮಾತಾಡ್ತಿರೋದು. ರೌಡ್ಗಳನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಮೇಡಮ್. ಹೌದು ಮೇಡಮ್. ಮೇಡಮ್ ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ನಾನು ರಾಜರಾಜೇಶ್ವರಿ ಎಕ್ಸ್ಟೆನ್ಷನ್ ಇಂದ ಮಾತಾಡ್ತಿದ್ದೀನಿ. ಮರ್ಡರ್ ಬಗ್ಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತೀಯಾ? ನನ್ನ ಮಗನೇ, ನೀನು ಬದುಕಿದ್ರೆ ತಾನೇ.
high officers. Madam, CM. Come on, tell me please. Oh. CM killed by Lady CM. ವಿಜಯೇಶ್ವರಿ ದೇವಿ. ಸರ್, CM ಮರ್ಡರ್ಗೂ, ಜರ್ನಲಿಸ್ಟ್ ಕಿಶೋರ್ಗೂ, ಸತ್ತ ಯುವಕನಿಗೂ, ಪೊಲೀಸ್ ಕಮಿಷನರ್ಗೂ ಏನೋ ಸಂಬಂಧ ಇದೆ. ಇದರಲ್ಲಿ ಮುಖ್ಯಮಂತ್ರಿ ವಿಜಯೇಶ್ವರಿ ದೇವಿ ಅವರ ಕೈವಾಡನೂ ಇದೆ ಅಂತ ನನಗೆ ಅನುಮಾನ ಸರ್. ಎಕ್ಸಾಕ್ಟ್ಲಿ ಜಾನ್ಸಿ, ಈ ಪ್ಲೇನ್ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕೆ ಯು ಆರ್ ದಿ ಕರೆಕ್ಟ್ ಪರ್ಸನ್ ಅಂತ ಈ ಕೇಸ್ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅನ್ನೋ ನಂಬಿಕೆ ಕೂಡ ನನಗಿದೆ. ಸರ್, ಈ ಕೇಸ್ ಡೀಲ್ ಮಾಡೋಕೆ ನನಗಿನ್ನೂ ಕೆಲವು ಲಿಬರ್ಟೀಸ್ ಬೇಕು ಅಂತ ಕೇಳೋಕ್ ಬಂದಿದ್ದೀನಿ. ಡೋಂಟ್ ವರಿ, ಹೋಮ್ ಮಿನಿಸ್ಟ್ರಿ ಜೊತೆ ಮಾತಾಡಿ ನಿಮಗೆ ಬೇಕಾದ ಎಲ್ಲ ಸಪೋರ್ಟ್ ಸಿಗುವಾಗ ಮಾಡ್ತೀನಿ. ಬಟ್ ಯು ಶುಡ್ ಪ್ರೂವ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸರ್. ಝಾನ್ಸಿ, ಸರ್, ಲೆಟ್ ಇಟ್ ಬಿ ಕಾನ್ಫಿಡೆನ್ಷಿಯಲಿ. ಡೆಫಿನೆಟ್ಲಿ ಸರ್. ಆ ಟೈಗರ್ ಝಾನ್ಸಿ ತಾನು ಅನ್ಕೊಂಡಿದ್ದ ಕೆಲಸನ ಮಾಡಿ ಮುಗಿಸೋದ್ರಲ್ಲಿ ಬ್ರಿಲಿಯಂಟ್. ಆ ಬ್ರಿಲಿಯನ್ಸಿನ ಬ್ರೇಕ್ ಮಾಡ್ತೀಯ ಅಂತಾನೆ ನಿನ್ನ ನಾನು ಇಲ್ಲಿ ಕರ್ಸಿದ್ದು. ಯಾವುದೇ ಕಾರಣಕ್ಕೂ ಆ ಝಾನ್ಸಿ ಕೈಲಿ ನೆಗೆಟಿವ್ ಸಿಗ್ಬಾರ್ದು. ಡೋಂಟ್ ವರಿ ಮೇಡಮ್, ಆ ಪೀಲೆ ಹೊಡೆದ ಗೋಲು ಈ ಜಾನಿ ಇಟ್ಟ ಗುರಿ ಯಾವತ್ತೂ ತಪ್ಪಲ್ಲ. ಆ ನೆಗೆಟಿವ್ಸ್ ನಿಮ್ ಕೈಗೆ ಬಂದೇ ಬರುತ್ತೆ. ಕಮಿಷನರ್ ಆಫೀಸ್ಗೆ ಹೋಗಿ ಅಲ್ಲಿಗೆ ನಿಮ್ ತಾತನ್ ಕರೆಸಿ ನಿಮ್ ಮದುವೆ ಬಗ್ಗೆ ಮಾತಾಡ್ತೀನಿ. ಅವ್ರು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಓಕೆ ರಮೇಶ್, ಇವರು ನಮ್ ಸ್ಟೇಷನ್ ಎಸ್ಐ, ನಿಮ್ ಜೊತೆ ಇರ್ತಾರೆ. ಬಿ ಹ್ಯಾಪಿ, ರಿಲ್ಯಾಕ್ಸ್. ಹಲೋ, ಕಮಿಷನರ್ ಸಾಹೇಬ್ರ? ಸರ್, ಇನ್ಸ್ಪೆಕ್ಟರ್ ಝಾನ್ಸಿ ಅವರು ಆ ಇಬ್ರು ಹುಡುಗರನ್ನ ಅವ್ರ ಕ್ವಾರ್ಟರ್ಸ್ ಅಲ್ಲಿ ಇಟ್ಟು ನನ್ನನ್ನು ಇಲ್ಲಿ ಕಾವಲಿಟ್ಟಿದ್ದಾರೆ ಸರ್. ಇನ್ನು ಅರ್ಧ ಗಂಟೆ ಒಳಗೆ ಅಲ್ಲಿ ಬಂದ್ಬಿಡ್ತಾರಂತೆ. ಏನಂದ್ರಿ? ಆಗ್ಲೇ ನಿಮ್ ಹತ್ರ ಮಾತಾಡಿದ್ರ? ಆ ಹುಡುಗರನ್ನ ನಿಮ್ಮ ಹತ್ರ ಕರ್ಕೊಂಡು ಬರಕ್ ಹೇಳಿದ್ರ? ಅವ್ರ ತಾತನೂ ಒಪ್ಕೊಂಡ್ರ ಸರ್? ಝಾನ್ಸಿ ಅವ್ರಂದ್ರೆ ಝಾನ್ಸಿ ಅವರೇ ಸರ್. ನನಗ್ ಗೊತ್ತು ಸರ್, ಅವ್ರು ಹಿಡಿದ ಕೆಲಸ ಸಾಧಿಸ್ತಾರೆ ಅಂತ. ಮದುವೆಗೂ ಒಪ್ಕೊಂಡಿದಾರ? ವೆರಿ ಗುಡ್, ವೆರಿ ಗುಡ್. ಈಗಲೇ ಕರ್ಕೊಂಡು ಬರ್ತೀವಿ ಸರ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಝಾನ್ಸಿ ಅವರು ಕಮಿಷನರ್ ಆಫೀಸ್ ನಲ್ಲೇ ಇದ್ದಾರೆ. ನಿಮ್ ತಾತನು ಅಲ್ಲೇ ಇದಾರಂತೆ. ಮದುವೆಗೂ ಒಪ್ಕೊಂಡ್ರಂತೆ. ನಿಮ್ಮನ್ನ ಕರ್ಕೊಂಡ್ ಬರಕ್ ಹೇಳಿದ್ರು. ಏನೇ ಆಗ್ಲಿ, ನಿಮ್ಮ ಪ್ರೇಮ ಕತೆ ಫುಲ್ ಸುಖ ಅಂತ. ಬನ್ನಿ ಹೋಗೋಣ, ಕಮಾನ್.
ಬಾಯ್ ಬಿಡ್ಲಿಲ್ವಾ? ನೋ ಜಾನಿ, ಏನ್ ಮಾಡಿದ್ರು ಬಾಯ್ ಬಿಡ್ತಾ ಇಲ್ಲ. ಹೇಳು, ಹುಡುಗರ್ನೆಲ್ಲಿ ಬಚ್ಚಿಟ್ಟಿದೀಯಾ? ಹೇಳಲ್ಲ. ಹೇಳಲ್ಲ ಹೇಳಲ್ಲ ಜಾನಿ, ಅಯ್ಯೋ ಪಾಪಿ, ನಮ್ ತಾತ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಕಾಣ್ತಾ ಇಲ್ವಾ ನಿಮ್ ತಾತ ಅಲ್ಲಿ? ಹಲೋ ಮೇಡಮ್, ಸೂಪರ್ ಸಕ್ಸಸ್. ಆ ಹುಡುಗರಿಬ್ಬರು ಸಿಕ್ಬಿಟ್ರು. ಸ್ಟಾರ್ಟ್ ಇಮಿಡಿಯೇಟ್ಲಿ. ಜಾನಿ, ನೀನು ಹೇಳಿದ ಪ್ರಕಾರ ಕರ್ಕೊಂಡ್ ಬಂದಿದ್ದೀನಿ. ವೆರಿ ಗುಡ್, ಯು ಡನ್ ಎ ಗುಡ್ ಜಾಬ್. ಹೇಳು, ಬ್ಯಾಗಲ್ಲಿ ಯಾವ ಬ್ಯಾಗು? ಜರ್ನಲ್ಸ್ ಬ್ಯಾಗ್. ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ನೀನ್ ಎಂಥ ಲೋಫರ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನನ್ನೇ ಕಾವಲು ಹಾಕಿ ನೀನನ್ನು ಫಾಲೋ ಮಾಡ್ಕೊಂಡು ಬಂದೆ. back. Johnny, Bagu. Johnny, Bagu. Ayayaba.
ಈಶ್ವರಿ ದೇವಿ. ನೆಗೆಟಿವ್ಸ್ ಇಲ್ಲಿದೆ. ರಾಜಕೀಯ ನಾಟಕದಲ್ಲಿ ಇದೇ ನಿನ್ನ ಕೊನೆ ದೃಶ್ಯ. ನಿಮ್ಮಂಥ ದುಷ್ಟರನ್ನ ಮಟ್ಟ ಹಾಕೋಕಂತಾನೆ ಇನ್ನು ನಮ್ಮಂಥ ಅಧಿಕಾರಿಗಳಿರೋದು.